ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಈ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಆನ್ಲೈನ್ ತರಗತಿಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ಇನ್ನು ಮುಂದೆ ನಮ್ಮ ಚಾನಲ್ ನಲ್ಲಿ ಬರ್ತಕ್ಕಂಥ ಎಲ್ಲ ಲೈವ್ ಹಾಗೂ ಅಪ್ಲೋಡೆಡ್ ತರಗತಿಗಳನ್ನ ನೋಡಬಹುದು ಅಂತ ಹೇಳ್ತೀನಿ. ಆತ್ಮೀಯರೇ, ನಾವು ಮೊಘಲ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಈ ಮೊಘಲ ಸಾಮ್ರಾಜ್ಯದೊಳಗೆ ನಿನ್ನೆ ಒಂದು ತರಗತಿ ಒಳಗೆ ಬಾಬರ್ ಮತ್ತು ಹುಮಾಯೂನ್ ಎಂಬ ರಾಜರ ಬಗ್ಗೆ ನೋಡಿದ್ವಿ. ಅಲ್ಲಿ ನಡು 15 ವರ್ಷಗಳ ಕಾಲ ರಜಾ ಅವಧಿ ಅಂತ ಹೇಳಿ. ಯಾಕೆ ರಜಾ ಅವಧಿ ಅಂದ್ರೆ ಅಲ್ಲಿ ಒಂದು ಶೇರ್ ಶಾ ಸೂರಿ ಮನೆತನ ಆಡಳಿತ ಮಾಡ್ತದೆ 15 ವರ್ಷಗಳ ಕಾಲ. ನಾನು ಅದನ್ನ ಹೇಳಬೇಕಾಗಿತ್ತು, ಆದ್ರೆ ಆ ಸೂರಿ ಮನೆತನ ಒತ್ತಟಿಗೆ ಸಪರೇಟ್ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ನೇರವಾಗಿ ಹುಮಾಯೂನನ ಉತ್ತರಾಧಿಕಾರಿಯಾಗಿರುವ ಬಾಬರನ ಬಗ್ಗೆ ಹೇಳ್ತಾ ಇದ್ದೀನಿ. ಹುಮಾಯೂನನ ಉತ್ತರಾಧಿಕಾರಿಯಾಗಿರುವ ಅಕ್ಬರ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡೋಣ ಅಕ್ಬರ್ನ ಬಗ್ಗೆ, ಅಕ್ಬರ್ ಮಹಾಶಯನ ಬಗ್ಗೆ. ಅಕ್ಬರ್ ಮಹಾಶಯ, ಈ ಅಕ್ಬರನು ಕ್ರಿಸ್ತ ಶಕ 1542 ರಾಜಸ್ಥಾನದ ಅಮರಕೋಟೆಯಲ್ಲಿ ಜನಿಸ್ತಾನೆ. ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ ಅಂತೇಳಿ. ಈತನ ಮೂಲ ಹೆಸರು ಜಲಾಲುದ್ದೀನ್ ಮಹಮ್ಮದ್. ಅಕ್ಬರನ ಮೂಲ ಹೆಸರು ಜಾಹಿರುದ್ದೀನ್ ಮಹಮ್ಮದ್, ಹುಮಾಯೂನನ ಮೂಲ ಹೆಸರು ನಾಸಿರುದ್ದೀನ್ ಮಹಮ್ಮದ್, ಅಕ್ಬರ್ನ ಮೂಲ ಹೆಸರು ಜಲಾಲುದ್ದೀನ್ ಮಹಮ್ಮದ್. ರಾಜ್ಯವನ್ನ ಕಳೆದುಕೊಂಡಿದ್ದಂತ ಹುಮಾಯೂನನು ಹೋಗಿ ರಾಜಸ್ಥಾನದ ಅಮರಕೋಟೆಯ ರಾಣಾ ವೀರಸಾಲನ ಆಶ್ರಯವನ್ನ ಪಡೆದಿದ್ದ ಸಮಯದಲ್ಲಿ ಅಲ್ಲಿ ಈ ಅಕ್ಬರ್ ಜನಿಸ್ತಾನೆ. ಅಕ್ಬರನು ಜನಿಸಿದಾಗ ಆತನ ಜನನೋತ್ಸವನ್ನ ಆಚರಣೆ ಮಾಡುವಂತ ಯಾವುದೇ ಒಂದು ಪರಿಸ್ಥಿತಿ ಆತನಿಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಜನರಿಗೆ ಕಸ್ತೂರಿಯನ್ನ ಹಂಚಿಕೆ ಮಾಡುವುದರ ಮೂಲಕ ತನ್ನ ಜನನೋತ್ಸವನ್ನ ಆಚರಣೆ ಮಾಡ್ತಾನೆ. ಯಾಕೆ ಕಸ್ತೂರಿಯನ್ನ ಹಂಚಿಕೆ ಮಾಡದ ಅಂದ್ರೆ ಕಸ್ತೂರಿಯ ಕಂಪು ವಾತಾವರಣದಲ್ಲಿ ಎಲ್ಲ ಕಡೆ ಹಬ್ಬುವ ಹಾಗೆ ಈತನ ಕೀರ್ತಿ ಇಡೀ ಜಗತ್ತಿನ ತುಂಬೆಲ್ಲ ಹಬ್ಬಲಿ ಅಂತೇಳಿ ಆಶಯದೊಂದಿಗೆ ಆತ ಆ ಕಸ್ತೂರಿಯನ್ನು ಹಂಚೋದರ ಮೂಲಕ ಈತನ ಜನನೋತ್ಸವವನ್ನು ಆಚರಣೆ ಮಾಡ್ತಾನೆ ಹುಮಾಯೂನ್. ನಿನ್ನೆ ಕ್ಲಾಸ್ ಅನ್ನು ಹೇಳುವಾಗ ಸಹಿತ ಒಂದು ಮಾತು ಹೇಳಿದ್ದೆ ನಾನು, ಹುಮಾಯೂನನು ಮಾಡಿದ ಅತಿ ದೊಡ್ಡ ಸಾಧನೆ ಎಂದರೆ ಈ ಅಕ್ಬರ್ನಿಗೆ ಜನ್ಮ ನೀಡಿದ್ದು ಅಂತೇಳಿ. ಎಸ್, ಈತ ಜನಿಸಿದ ಆದ್ರೆ ಪರಿಸ್ಥಿತಿ ಮಾತ್ರ ಗಂಭೀರ ಪರಿಸ್ಥಿತಿ ಇತ್ತು. ರಾಜ್ಯವನ್ನ ಆತ ಕಳ್ಕೊಂಡಿದ್ದ. ಆದ್ದರಿಂದ ಈತನು ಸ್ವಲ್ಪ ವಯಸ್ಸಿಗೆ ಬಂದಾಗ ಈತನ ಓದು ಅಫಘಾನಿಸ್ತಾನದಲ್ಲಿ ಆಸ್ಕರಿ ಎಂಬುವನ ಮನೆಯಲ್ಲಿ ಬಿಡ್ತಾನೆ, ಸಂಬಂಧಿಕರ ಮನೆಯಲ್ಲಿ ಬಿಡ್ತಾನೆ. ಈತ ಪರ್ಷಿಯಾ ಮುಂತಾದ ಹುಮಾಯೂನನು ಪರ್ಷಿಯಾ ಮುಂತಾದ ಪ್ರದೇಶಗಳಿಗೆ ಸಂಚಾರ ಮಾಡ್ತಾ ಅಲ್ಲಿನ ರಾಜರ ಸಹಾಯವನ್ನ ಕೇಳ್ತಿದ್ದ. ಆದ್ರೆ ಅಕ್ಬರನು ಅಲ್ಲಿ ಯಾವುದೇ ವಿದ್ಯಾಭ್ಯಾಸವನ್ನ ಮಾಡದೆ ಕುದುರೆ ಸವಾರಿ ಮತ್ತು ಕತ್ತಿವರಸೆಯನ್ನು ಕಲಿಯೋದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟ ಅನ್ನೋ ಕಾರಣಕ್ಕೆ ಈತ ಅನಕ್ಷರಸ್ಥನಾಗಿ ಉಳ್ಕೊಳ್ತಾನೆ. ಮೊಘಲರಲ್ಲಿ ಅನಕ್ಷರಸ್ಥ ದೊರೆ, ಮೊಘಲರಲ್ಲಿ ಸುಮಾರು 15 ಜನ ಬರ್ತಾರ, ಅವರೆಲ್ಲರಲ್ಲಿ ಅನಕ್ಷರಸ್ಥ ದೊರೆ ಅಂತಂದ್ರೆ ಅಕ್ಬರ್ ಆಗಿರ್ತಾನೆ. ಈ ಅಕ್ಬರ್ನಿಗೆ ಬಾಲ್ಯದಲ್ಲಿ ಶಿಕ್ಷಣವನ್ನ ಕಲಿಸಲು ನೇಮಿಸಿದಂತ ವ್ಯಕ್ತಿ ಅಬ್ದುಲ್ ಲತೀಫ್. ಅಂದ್ರೆ ಅಕ್ಬರನ ಬಾಲ್ಯದ ಗುರು ಅಬ್ದುಲ್ ಲತೀಫ್ ಅಂತಕ್ಕಂಥ ವ್ಯಕ್ತಿ ಅಬ್ದುಲ್ ಲತೀಫ್. ಈ ಅಬ್ದುಲ್ ಲತೀಫ್ನಿಂದ ಶಿಕ್ಷಣ ಪಡಿಬೇಕಾಗಿತ್ತು, ಆದರೆ ಈತ ಕಲ್ತದ್ದು ಮಾತ್ರ ಕುದುರೆ ಸವಾರಿ ಮತ್ತು ಕತ್ತಿವರಸೆಯನ್ನು ಕಲಿತುಕೊಂಡ ಅನಕ್ಷರಸ್ಥನಾಗಿ ಈತ ಉಳ್ಕೊಳ್ತಾನೆ. ಆದ್ರೆ ನೆನಪಿರಬೇಕು, ಅಕ್ಬರನ ಬಾಲ್ಯದ ಗುರು ಅಬ್ದುಲ್ ಲತೀಫ್. ಅಬ್ದುಲ್ ಲತೀಫನನ್ನು ಈತನಿಗೆ ಗುರುವಾಗಿ ನೇಮಿಸಿದವನು ಅಕ್ಬರನ ಚಿಕ್ಕಪ್ಪನಾಗಿರುವ ಬೈರಾಮ್ ಖಾನ್ ಅಂತ ವ್ಯಕ್ತಿ. ಅಂದ್ರೆ ಈ ಅಕ್ಬರನ ಮೇಲೆ ಪ್ರಭಾವ ಬೀರಿದವನು ಹುಮಾಯೂನನು ಕಿತ್ತನು, ಆತನ ಚಿಕ್ಕಪ್ಪನಾಗಿರುವ ಬೈರಾಮ್ ಖಾನ್ ಹೆಚ್ಚಾಗಿ ಈತನ ಮೇಲೆ ಪ್ರಭಾವ ಬೀರಿದ್ದ. ಈ ಅಕ್ಬರ್ ಎನ್ನುವ ವ್ಯಕ್ತಿಯು 13ನೇ ವಯಸ್ಸಿನವನಿರಬೇಕಾದ್ರೆ ಅವರಪ್ಪ ಕ್ರಿಸ್ತ ಶಕ 1556 ಆ ದಿನಾಫಾನ ಅಂತ ಒಂದು ಅರಮನೆಯ ಗ್ರಂಥಾಲಯದಿಂದ ಬಿದ್ದು ಆತ ನಿಧನ ಹೊಂತಾನೆ. ಆ ಹುಮಾಯೂನನು ನಿಧನ ಹೊಂದಿದಾಗ 1556 ಹುಮಾಯೂನನು ನಿಧನ ಹೊಂದಿದಾಗ ಆ ದೆಹಲಿಯಲ್ಲಿ ಏನು ಸೂರಿ ಮನೆತನ ಅಂತ ಆಡಳಿತ ಮಾಡ್ತಿತ್ತು. ಶೇರ್ ಶಾ ಸೂರಿ, ಇಸ್ಲಾಂ ಶಾ ಸೂರಿ, ಸಿಕಂದರ್ ಶಾ ಸೂರಿ ಅಂತ ಇದ್ರು. ಸಿಕಂದರ್ ಶಾ ಸೂರಿಯಿಂದ ಹುಮಾಯೂನನು ದೆಹಲಿಯನ್ನ ಗೆದ್ದುಕೊಂಡು ಆಡಳಿತ ಮಾಡಿದ್ದ. ಸರ್ ಹಿಂದ್ ಕಾಳಗ ಅಂತ ಹೇಳಿದ ನಿನ್ನಿನ ವಿಡಿಯೋ ನೋಡ್ಬೇಕು ನೀವು. ಆದ್ರೆ ಆ ಸಿಕಂದರ್ ಶಾ ಸೂರಿಯ ನಂತರ ಒಬ್ಬ ಮಹಮ್ಮದ್ ಶಾ ಸೂರಿ ಅಂತ ಇರ್ತಾನೆ. ಸಿಕಂದರ್ ಶಾ ಸೂರಿಯ ನಂತರ ಬರೋಣ ಮಹಮ್ಮದ್ ಶಾ ಸೂರಿ ಅಂತಿದ್ದ. ಆ ಮಹಮ್ಮದ್ ಶಾ ಸೂರಿಗೊಬ್ಬ ಮಂತ್ರಿ ಇರ್ತಾನೆ, ಹೇಮು ಅಂತೇಳಿ. ಮಹಮ್ಮದ್ ಶಾ ಸೂರಿಯ ಮಂತ್ರಿ ಹೇಮು. ಯಾವಾಗ ಹುಮಾಯೂನನು ನಿಧನ ಹೊಂದಿದನೋ, ಹುಮಾಯೂನನು ನಿಧನ ಹೊಂದಿದ ತಕ್ಷಣ ಈ ಹೇಮುನು ರಾಜ್ಯವನ್ನ ವಶಪಡಿಸಿಕೊಂಡು ದೆಹಲಿಯ ರಾಜನಾದ 1556
ಇಡೀ ಮಧ್ಯ ಭಾರತದ ಇತಿಹಾಸದೊಳಗ ದೆಹಲಿಯ ಸಿಂಹಾಸನವೇರಿದ ಏಕೈಕ ಹಿಂದೂ ದೊರೆ ಅಂತಂದ್ರೆ ಹೇಮು. ರಾಜ ವಿಕ್ರಮಾದಿತ್ಯ, ರಾಜ ವಿಕ್ರಮ್ಜೀತ್ ಅಂತ ಬಿರುದುಗಳಿದ್ದವು. ರಾಜನೀತಿ ನಿಪುಣನಾಗಿದ್ದ, ಯುದ್ಧ ಕಲೆಯಲ್ಲಿ ಬಲಿಷ್ಠನಾಗಿದ್ದ, ಬಲಿಷ್ಠವಾದ ಸೈನ್ಯವನ್ನು ಹೊಂದಿದ್ದ. ಈತನಿಗೆ ಅಪಗಣ್ಣಿನ ಸೂರಿ ಪಂಗಡದವರ ಬೆಂಬಲ ಇತ್ತು. ಇಂಥವನೊಬ್ಬ ದೆಹಲಿಯ ರಾಜನಾದ. ಆ ಸೂರಿ ಸಂತತಿಯ ಆಡಳಿತವನ್ನು ಈತ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ರಾಜನಾದ. ನೆನಪಿರಲಿ, ಮಧ್ಯ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವೇರಿದ ಏಕೈಕ ದೊರೆ ಅಂತಂದ್ರೆ, ಏಕೈಕ ಹಿಂದೂ ದೊರೆ ಅಂತಂದ್ರೆ ಹೇಮು. ಎಸ್, ಈ ಹೇಮು ಯಾವಾಗ ಆಡಳಿತ ಆರಂಭಿಸಿದ? ಅವಾಗ ಕ್ರಿಸ್ತ ಶಕ 1556 ಫೆಬ್ರವರಿ ತಿಂಗಳ 14ನೇ ತಾರೀಕಿಗೆ, 1556 ಫೆಬ್ರವರಿ 14ನೇ ತಾರೀಕಿಗೆ ಪಂಜಾಬಿನ ಕಲನೂರ್ ಎಂಬಲ್ಲಿ ಅಕ್ಬರನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಬೈರಾಮ್ ಖಾನನು ಮುಂದೆ ನಿಂತು ಅಕ್ಬರನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಆಗ ಅಕ್ಬರನಿಗೆ 13 ವರ್ಷ ವಯಸ್ಸಾಗಿರ್ತದೆ. 13ನೇ ವಯಸ್ಸಿನಲ್ಲಿ ಅಕ್ಬರನಿಗೆ ಪಟ್ಟಾಭಿಷೇಕ ಇತ್ತು. ಸಾಮಾನ್ಯವಾಗಿ ಮೊಘಲ ಚಕ್ರವರ್ತಿಗಳೆಲ್ಲರಿಗೂ ಪಟ್ಟಾಭಿಷೇಕ ಆದದ್ದು ದೆಹಲಿಯಲ್ಲಿ ಮತ್ತು ಆಗ್ರಾದಲ್ಲಿ. ಆದ್ರೆ ಇವನಿಗೆ ಪಟ್ಟಾಭಿಷೇಕ ಆದದ್ದು ಮಾತ್ರ ಪಂಜಾಬಿನ ಕಲನೂರಿನಲ್ಲಿ. ಯಾಕಂದ್ರೆ ಅವಾಗ ದೆಹಲಿ ಒಳಗ ಹೇಮುವಿನ ಆಡಳಿತ ಇತ್ತು. ಆದ್ರೆ ರಾಜ್ಯವನ್ನ ವಶಪಡಿಸಿಕೊಳ್ಳುವುದು ಅನಿವಾರ್ಯ ಅಕ್ಬರನಿಗೆ ಅನಿವಾರ್ಯ. ಅಕ್ಬರನು ತನ್ನ ಜೀವಮಾನದಲ್ಲಿ ಅನುಸರಿಸಿದ ನೀತಿ ಏನು ಅಂತಂದ್ರೆ, ಒಂದು ಬೇಟೆ ಆಡಬೇಕು, ಇಲ್ಲ ಬೇಟೆ ಆಗಬೇಕು ಅಂತ ಅವನು ಹೇಳ್ತಾನೆ. ನಾನೊಂದು ವೇಳೆ ಸುತ್ತಮುತ್ತಲಿನ ರಾಜರ ವಿರುದ್ಧ ಯುದ್ಧವನ್ನ ಮಾಡದೆ ಹೋದ್ರೆ ಅವರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಅವ್ರು ಯುದ್ಧ ಮಾಡೋಕ್ಕಿಂತ ಮೊದಲು ನಾನೇ ಯುದ್ಧ ಮಾಡ್ಬೇಕನ್ನೋದು ಆತನ ನೀತಿಯಾಗಿತ್ತು. ಅಷ್ಟೇ ಅಲ್ಲದೆ ಅಕ್ಬರ್ ಒಂದ್ ಕಡೆ ಹೇಳ್ತಾನಂತೆ, ಒಂದ್ ವೇಳೆ ನಾನು ಯುದ್ಧವನ್ನ ಮಾಡದೆ ಹಾಗೆ ಸುಮ್ಮನೆ ಇದ್ದು ಬಿಟ್ರೆ ಸೈನಿಕರ ದೇಹವು ಜಡ್ಡುಗಟ್ಟಿ ಬಿಡುತ್ತದೆ, ಯಾರಾದ್ರೂ ದಾಳಿ ಮಾಡಿದಾಗ ಅವ್ರು ಯುದ್ಧಕ್ಕೆ ಸಿದ್ಧರಾಗುದಿಲ್ಲ ಅಂತ ಹೇಳ್ತಿದ್ದ. ಅಂತಹ ನೀತಿಯನ್ನು ಅನುಸರಿಸಿದಂತ ಅಕ್ಬರ್ ಈ ಹೇಮುನಿಗೆ ರಾಜ್ಯವನ್ನ ಬಿಟ್ಟುಕೊಟ್ಟು ಸುಮ್ಮನಿರಲು ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ರಾಜ್ಯವನ್ನ ವಶಪಡಿಸಿಕೊಳ್ಬೇಕಂತೇಳಿ ಅಕ್ಬರ್ನು ಪ್ರಯತ್ನ ಪಡ್ತಿದ್ದ. ಆತನಿಗೆ ಬೆಂಗಾವಲಾಗಿ ನಿಂತವನು, ಆತನಿಗೆ ಬೆನ್ನೆಲುಬಾಗಿ ನಿಂತವನು ಆತನ ಚಿಕ್ಕಪ್ಪನಾಗಿರುವ ಬೈರಾಮ್ ಖಾನ್. ಕ್ರಿಸ್ತ ಶಕ 1556 ನವೆಂಬರ್ ತಿಂಗಳಲ್ಲಿ, 1556 ನವೆಂಬರ್ ತಿಂಗಳಲ್ಲಿ, ಕೆಲವು ಜನ ನವೆಂಬರ್ 4 ಅಂತ ಹೇಳ್ತಾರೆ, ಕೆಲವು ಜನ ನವೆಂಬರ್ 5 ಅಂತ ಹೇಳ್ತಾರೆ. ಖಚಿತವಾಗಿ ಯಾವ ತಾರೀಕು ಅಂತ ಹೇಳೋದಕ್ಕಾಗಲ್ಲ. ಒಟ್ ನವೆಂಬರ್ ತಿಂಗಳು 1556 ನವೆಂಬರ್. ಈ ತಿಂಗಳು ಈ ದಿನಾಂಕದಂದು ನಾವು 4 ಅಂತ ಓದೋಣ. ಬಹುತೇಕ ಕಡೆಗೆ ನವೆಂಬರ್ 4 ಅಂತ ಕೊಟ್ಟಿದ್ದಾರೆ. 4ನೇ ತಾರೀಕಿಗೆ ಅಕ್ಬರನು ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೇಮುನ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗ್ತಾನೆ. 1556 ನವೆಂಬರ್ ತಿಂಗಳ 4ನೇ ತಾರೀಕಿಗೆ ಅಕ್ಬರನು ಹೇಮುನ ವಿರುದ್ಧ ಯುದ್ಧಕ್ಕೆ ಸಿದ್ಧನಾದ. ಹೇಮುನ ಕಡೆಗೆ 30,000 ಕುದುರೆಗಳನ್ನು ಹೊಂದಿರುವ ಅಶ್ವಪಡೆ ಇತ್ತು, 1000 ಆನೆಗಳನ್ನು ಹೊಂದಿರುವ ಒಂದು ಗಜಪಡೆ ಇತ್ತು, ಬಲಿಷ್ಠವಾದ ಕಾಲ್ದಳ ಇತ್ತು. ಈತನ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗಿ ಬಂದ. ಇವರಿಬ್ಬರ ನಡುವೆ ಇತಿಹಾಸ ಪ್ರಸಿದ್ಧವಾಗಿರುವ ಹರಿಯಾಣದ ಪಾಣಿಪತ್ ಎಂಬ ಯುದ್ಧ ಭೂಮಿಯಲ್ಲಿ ಒಂದು ಯುದ್ಧ ನಡೀತದೆ. ಅದನ್ನ ನಾವು 2ನೇ ಪಾಣಿಪತ್ ಕದನ ಅಂತ ಕರಿತೀವಿ. 2ನೇ ಪಾಣಿಪತ್ ಕದನ. ಮೊದಲ ಪಾಣಿಪತ್ ಕದನವು 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ನಡೆದಿತ್ತು. 2ನೇ ಪಾಣಿಪತ್ ಕದನ 1556 ನವೆಂಬರ್ 4ನೇ ತಾರೀಕಿಗೆ ಅಕ್ಬರ್ ಮತ್ತು ಹೇಮು ಮಧ್ಯೆ ನಡೀತದೆ. ಈಗ ಅಕ್ಬರ್ನಿಗೆ 14 ವರ್ಷ ವಯಸ್ಸಾಗಿತ್ತು. ಅಂದ್ರೆ ಅಕ್ಬರ್ ಜನಿಸಿದ್ದು ಅಕ್ಟೋಬರ್ ತಿಂಗಳಲ್ಲಿ, ಈಗ ಇದು ನವೆಂಬರ್. ಇದು ಅವನಿಗೆ 14 ವರ್ಷ ವಯಸ್ಸಾಗಿತ್ತು. ಈ ಯುದ್ಧದಲ್ಲಿ ಅಕ್ಬರ್ನಿಗೆ ಸಹಾಯ ಮಾಡಿದವನು ಬೈರಾಮ್ ಖಾನ್ ಅಂತಕ್ಕಂಥ ವ್ಯಕ್ತಿ. ಆತನ ಚಿಕ್ಕಪ್ಪನಾಗಿರುವ ಬೈರಾಮ್ ಖಾನ್ ಅಕ್ಬರ್ಗೆ ಸಹಾಯ ಮಾಡ್ತಾನೆ. ಯುದ್ಧ ಆರಂಭವಾಗ್ತದೆ. ಯುದ್ಧ ಆರಂಭವಾದಾಗ ಹೇಳಿದ ನಾನು ಹೇಮುನ್ ಕಡೆಗೆ ಒಂದು ಬೃಹತ್ತಾದ ಸೈನ್ಯ ಅಶ್ವಪಡೆ ಇತ್ತು, ಗಜಪಡೆ ಇತ್ತು, ಬೃಹತ್ತಾದ ಕಾಲ್ದಳ ಇತ್ತು, ಯುದ್ಧ ನೀತಿ ನಿಪುಣನಾಗಿದ್ದ. ಜೊತೆಗೆ ಅಪ್ಪಗಣ್ಣಿನ ಸೂರಿ ಪಂಗಡದವರ ಬೆಂಬಲ ಇತ್ತು ಈತನಿಗೆ. ಇವರೆಲ್ಲರ ಬೆಂಬಲವನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾದ. ಯುದ್ಧ ಆರಂಭವಾಗ್ತದೆ. ಯುದ್ಧದಲ್ಲಿ ಮೇಲುಗೈ ಸಾಧಿಸಿದವನು ಹೇಮು ಇನ್ನೇನು ಗೆದ್ದೇ ಬಿಟ್ಟ ಅನ್ನೋ ಅಷ್ಟೊತ್ತಿಗೆ ಯಾರೋ ಒಬ್ಬ ಅಕ್ಬರ್ನ ಕಡೆ ಅವನು ಒಂದು ಬಾಣವನ್ನ ಬಿಟ್ಟನಂತೆ. ಅವನು ಬಾಣ ಬಿಟ್ಟಾಗ ಆ ಬಾಣವೊಂದು ಬಂದು ಈ ಹೇಮು ಕುಳಿತಿರುವ ಆನೆಯ ಕಣ್ಣಿಗೆ ಚುಚ್ಚಿಬಿಡುತ್ತದೆ. ಆನೆಯ ಕಣ್ಣಿಗೆ ಚುಚ್ಚಿದಾಗ ಯುದ್ಧ ಭೂಮಿಯಲ್ಲಿ ಆನೆ ಓಡೋದಕ್ಕೆ ಆರಂಭಿಸಿತ್ತು. ಅವಾಗ ಮತ್ತೊಂದು ಬಾಣವನ್ನ ಬಿಟ್ಟು ಹೇಮುನ ಕಣ್ಣಿಗೆ ಮತ್ತೊಂದು ಬಾಣವನ್ನ ಹೇಮುನ ಕಣ್ಣಿಗೆ ಹೊಡೆದರು. ಹೇಮುನ ಕಣ್ಣಿಗೆ ಬಾಣವನ್ನು ಹೊಡೆದಾಗ ಆತ ಆನೆ ಮೇಲಿಂದ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾಗ ಅವನನ್ನು ತಂದು ಅಕ್ಬರ್ ಮುಂದೆ ನಿಲ್ಲಿಸಿದಾಗ ಇವನ ತಲೆ ಕಡಿಯಲಾಯಿತು. ಹೇಮುನ ತಲೆ ಕಡಿದು ಈತನಿಂದ ರಾಜ್ಯವನ್ನ ವಶಪಡಿಸಿಕೊಂಡ್ರು. ಆತನ ಶಿರಚ್ಛೇದನ ಮಾಡಿ ರಾಜ್ಯವನ್ನು ವಶಪಡಿಸಿಕೊಂಡು ಅಕ್ಬರನು ಆಡಳಿತವನ್ನ ಆರಂಭಿಸ್ತಾನೆ 2ನೇ ಪಾಣಿಪತ್ ಕದನದ ನಂತರ. ಆದ್ರೆ ಈತ ಜನಿಸಿದ ಕೆಲವೇ ದಿನಗಳಲ್ಲಿ ಈತನ ತಾಯಿ ನಿಧನ ಹೊಂದಿದ್ದಳು ಅನ್ನೋ ಕಾರಣಕ್ಕೆ ಇವನನ್ನು ಸಾಕಿದವಳು ಈತನ
ಮಲತಾಯಿಯಾಗಿರುವ ಮಹಲ್ ಅನಗ ಅಂತಿರ್ತಾಳೆ. ಈತನ ಮಲತಾಯಿ ಮಹಲ್ ಅನಗ ಅಂತಿದ್ಳು. ಇವಳು ಸಾಕಿದವಳು ಅಕ್ಬರ್ನ ಮಲತಾಯಿ ಸಾಕು ತಾಯಿ ಮಹಲ್ ಅನಗ. ಆದ್ರೆ ಹೆಸರಿಗೆ ಮಾತ್ರ ಅಕ್ಬರ್ನು ರಾಜ ಆದ. ಎಲ್ಲ ಆಡಳಿತವು ಈ ಮಹಲ್ ಅಣಗಳ ಕೈ ಸೇರಿತ್ತು. ಎಲ್ಲ ಆಡಳಿತ ಮಹಲ್ ಅಣಗಳ ಕೈ ಸೇರಿತ್ತು. ಈ ಮಹಲ್ ಅಣಗಳ ನೇತೃತ್ವದಲ್ಲಿ ಕ್ರಿಸ್ತಶಕ 1556ರಿಂದ 1562ರವರೆಗೆ ಆಡಳಿತ ನಡೀತದೋ ಇದನ್ನ ಮೊಘಲರ ಕಾಲದಲ್ಲಿ ಪೇಟಿಕೋಟಾ ಸರ್ಕಾರ್ ಅಥವಾ ಪರ್ದಾ ಸರ್ಕಾರ್ ಅಂತ ಕರೀತಾರೆ. ಪೇಟಿಕೋಟಾ ಸರ್ಕಾರ್ ಅಥವಾ ಪರ್ದಾ ಸರ್ಕಾರ್ ಅಂತ ಕರೆದ್ರು. B.Ed ಎಕ್ಸಾಮ್ ಒಳಗೆ 2 ಸಾರಿ ಕ್ವಶನ್ ಕೇಳಿದ್ದಾರೆ. ಯಾವ ಮೊಘಲ ಚಕ್ರವರ್ತಿಯ ಕಾಲದಲ್ಲಿ ಪೇಟಿಕೋಟಾ ಸರ್ಕಾರ್ ಅಥವಾ ಪರ್ದಾ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂತೇಳಿ ಅಕ್ಬರ್ನ ಕಾಲದೊಳಗ ಅದರ ನೇತೃತ್ವವನ್ನ ವಹಿಸಿಕೊಂಡಿದ್ದವರು ಆತನ ಮಲತಾಯಿಯಾಗಿರುವ ಮಹಲ್ ಅನಗ. ಇದರ ನೇತೃತ್ವ ಅವಳಿಗೊಂದು ಆಸೆ ಇತ್ತು. ಅವಳಿಗೊಬ್ಬ ಮಗ ಇದ್ದ, ಅದಂ ಖಾನ್ ಜುಣ್ತಾ ಅಂತೇಳಿ. ನೆನಪಿರ್ಲಿ, ಅವಳ ಮಗ ಅದಂ ಖಾನ್ ಜುಣ್ತಾ. ಹೇಗಾದ್ರೂ ಮಾಡಿ ಅಕ್ಬರ್ನನ್ನ ಕೊಂದು ಹಾಕಬೇಕು. ಅಕ್ಬರ್ನ ಸ್ಥಳದೊಳಗ ಈ ಅದಂ ಖಾನ್ ಜುಣ್ತಾನನ್ನ ದೆಹಲಿಯ ಸಿಂಹಾಸನಕ್ಕೆ ತರಬೇಕಂತ ಆಸೆಯೊಂದಿಗೆ ಅವಳು ಎಲ್ಲ ಆಡಳಿತವನ್ನು ತನ್ನ ಕಡೆಗೆ ಇಟ್ಕೊಂಡಿರ್ತಾಳೆ. ಎಲ್ಲ ಆಡಳಿತ ತನ್ನ ಕಡೆಗೆ ಇಟ್ಕೊಂಡಿದ್ದಳು. ಅದಕ್ಕಾಗಿ ಈ ಅಕ್ಬರ್ನಿಗೆ ಒಂದಿನ ಗೊತ್ತಾದಾಗ, ಅದಕ್ಕಾಗಿ ಅಕ್ಬರನು ಒಂದಿನ ಅದಂ ಖಾನ್ ಜುಣ್ತಾನನ್ನ ಒಂದು ಪಾರಿವಾಳವನ್ನು ತೆಗೆದುಕೊಂಡು ಆಟ ಆಡೋದಕ್ಕೆ ಒಂದು ಮಹಡಿಯ ಮೇಲೆ ಕರ್ಕೊಂಡು ಹೋಗ್ತಾನೆ. ಮಹಡಿ ಮೇಲೆ ಕರ್ಕೊಂಡು ಹೋಗಿ ಆತನ ಜೊತೆಗೆ ಪಾರಿವಾಳ ಜೊತೆಗೆ ಆಟ ಆಡ್ತಾ ಮಹಡಿ ಮೇಲಿಂದ ಅದಂ ಖಾನ್ ಜುಣ್ತಾನನ್ನ ಕೆಳಗೆ ತಳ್ಳಿ ಅವನನ್ನ ಕೊಂದು ಹಾಕಿ ಮಹಲ್ ಅಣಗಳನ್ನ ಅರಮನೆಯಿಂದ ಹೊರಹಾಕಿ ಈ ಪೇಟಿಕೋಟಾ ಅಥವಾ ಪರ್ದಾ ಸರ್ಕಾರನ್ನ ರದ್ದು ಮಾಡಿ ಆ ರಾಜ್ಯವನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೊಂಡು ಆಡಳಿತವನ್ನ ಆತ ಆರಂಭಿಸ್ತಾನೆ. 1562ರ ನಂತರ. ಇದೊಂದು ಇಂಪಾರ್ಟೆಂಟ್ ಆಗಿರೋದು. B.Ed ಎಕ್ಸಾಮ್ ಒಳಗೆ 2 ಸಾರಿ ಕ್ವಶನ್ ಕೇಳಿದಾರ ಅಂತ ಹೇಳಿದೆ ಇದನ್ನು ನಾನು. ಈ ಅಕ್ಬರನು ತನ್ನ 49 ವರ್ಷಗಳ ಆಡಳಿತಾವಧಿಯಲ್ಲಿ ಸುಮಾರು 27-28ಕ್ಕಿಂತಲೂ ಹೆಚ್ಚಿನ ದಂಡಯಾತ್ರೆಗಳನ್ನು ಕೈಗೊಂಡ. ನಾ ಹೇಳಿದೆ, ಹಂಟ್ ಆರ್ ಗೆಟ್ ಹಂಟೆಡ್ ಅಂತೇಳಿ. ಒಂದು ಬೇಟೆಯಾಡಬೇಕು, ಇಲ್ಲ ಅಂದ್ರೆ ಬೇಟೆಯಾಗಬೇಕು. ಬೇಟೆಯಾಡಬೇಕು, ಇಲ್ಲಿ ಬೇಟೆಯಾಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರೋ ಬಂದು ಬೇಟೆಯಾಡ್ತಾರೆ. ನಾನು ಯುದ್ಧ ಮಾಡಲಿಲ್ಲ ಅಂದ್ರೆ ಅವ್ರು ಬಂದು ಯುದ್ಧ ಮಾಡ್ತಾರೆ ಅಂತ ನೀತಿ ಒಂದು. ಅದಕ್ಕಾಗಿ ಈತ ಸುಮಾರು ದಂಡಯಾತ್ರೆಗಳನ್ನು ಕೈಗೊಂಡ. ಅವ ಕೈಗೊಂಡಿರುವ ಎಲ್ಲ ದಂಡಯಾತ್ರೆಗಳು ನಮಗೇನು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಕೆಲವೊಂದಿಷ್ಟು ದಂಡಯಾತ್ರೆಗಳು ನಮಗೆ ಎಕ್ಸಾಮ್ ನೊಳಗೆ ಕೇಳ್ತಿರ್ತಾರೆ. ಮೊದಲು ಆತ ಕೈಗೊಂಡಿರುವ ದಂಡಯಾತ್ರೆಗಳು, ಯುದ್ಧಗಳು ಯಾವ ಅನ್ನೋದನ್ನ ನಾವೀಗ ನೋಡೋಣ. ಈಗಾಗಲೇ ನಾವು ಒಂದಂತ ಹೇಳಿದೆ ನಿಮಗೆ, ಪಾಣಿಪತ್ ಕದನ ಅಂತೇಳಿ. 1556 2ನೇ ಪಾಣಿಪತ್ ಕದನ. ಇದರ ನಂತರ ಆತ ಕೈಗೊಂಡಿರ್ತಕ್ಕಂಥ ಯಾವ ಅಂತ ನೋಡೋಣ. ಕ್ರಿಸ್ತಶಕ 1561ರಲ್ಲಿ ಈತ ದಾಳಿಯನ್ನ ಕೈಗೊಂಡಿದ್ದು ಮಾಳ್ವದ ಮೇಲೆ. ಈತನು ಮಾಳ್ವದ ಮೇಲೆ ದಾಳಿಯನ್ನ ಕೈಗೊಳ್ತಾನೆ. ಮಾಳ್ವ ಅಂದ್ರೆ ಮಧ್ಯಪ್ರದೇಶ. ಈ ಮಾಳ್ವದೊಳಗೊಬ್ಬ ರಾಜ ಇರ್ತಾನೆ, ಬಾಜ್ ಬಹದ್ದೂರ್ ಅಂತೇಳಿ. ಮಾಳ್ವದ ರಾಜ ಬಾಜ್ ಬಹದ್ದೂರ್ ಅಂತಿದ್ದ. ಈತನಿಗೊಬ್ಳು ರಾಣಿ ಇದ್ಳು, ರೂಪವತಿ ಅಂತೇಳಿ. ಮಾಳ್ವದ ರಾಜ ಬಾಜ್ ಬಹದ್ದೂರ್, ಆತನ ರಾಣಿ ರೂಪವತಿ ಅಂತಿರ್ತಾಳೆ. ಈ ರಾಜ ಬಾಜ್ ಬಹದ್ದೂರನು ವಿಲಾಸಿ ಪ್ರಿಯನಾಗಿದ್ದ. ಯಾವಾಗಲೂ ನೃತ್ಯಗಾರ್ತಿಯರಿಂದ ನೃತ್ಯವನ್ನ ನೋಡ್ತಾ, ನೃತ್ಯವನ್ನ ಮಾಡಿಸ್ತಾ ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ತಿದ್ದ. ಈತನ ಐಷಾರಾಮಿ ಜೀವನವನ್ನ ಕಂಡಂತ ಅಕ್ಬರ್ನು ಹೇಗಾದ್ರೂ ಮಾಡಿ ಈತನ ರಾಜ್ಯವನ್ನ ಗೆದ್ಕೊಳ್ಬೇಕಂತ ಹೇಳಿ ಆ ಮಾಳ್ವದ ಮೇಲೆ ದಾಳಿ ಮಾಡಿ ಬಾಜ್ ಬಹದ್ದೂರನ್ನು ಸೋಲಿಸಿದ. ಈ ಬಾಜ್ ಬಹದ್ದೂರನ್ನು ಸೋತಾಗ ಅಕ್ಬರನು ಮಾಳ್ವವನ್ನ ಗೆದ್ಕೊಳ್ತಾನ. ಇದು 1561ರೊಳಗ. ಆಗ ಈ ರೂಪವತಿ ಹೋಗಿ ಜೌಹಾರ್ ಪದ್ಧತಿಗೆ ಒಳಗಾದಳು. ರೂಪವತಿ ಜೌಹಾರ್ ಪದ್ಧತಿಗೆ ಒಳಗಾಗುತ್ತಲ್ಲ. ಇದೊಂದು ದಂಡಯಾತ್ರೆ. ಇದಾದ ನಂತರ ಈತ ಕೈಗೊಂಡಿರತಕ್ಕಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ದಂಡಯಾತ್ರೆ 1561ರೊಳಗ. ಇದು ಚುನಾರದ ಮೇಲೆ. ನಾನು ನಿನ್ನೆ ಕ್ಲಾಸ್ ಹೇಳಿದೆ, ಉತ್ತರ ಪ್ರದೇಶದ ಮಿರ್ಜಾಪುರ ಅಂತ ಒಂದು ಜಿಲ್ಲೆ ಒಳಗ ಒಂದು ಕೋಟೆ ಇತ್ತು, ಚುನಾರ ಕೋಟೆ ಅಂತೇಳಿ. ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆ ಒಳಗೊಂದು ಕೋಟೆ ಬರ್ತದೆ, ಚುನಾರ ಕೋಟೆ ಅಂತೇಳಿ. ಇದೇನು ಚುನಾರ ಕೋಟೆ ಇತ್ತು, ಅತ್ಯಂತ ಸಂಪದ್ಭರಿತವಾದ ಕೋಟೆ ಇತ್ತು. ಹಿಂದೆ ಇದನ್ನು ಹುಮಾಯೂನನು ಗೆದ್ದುಕೊಂಡಿದ್ದ, ಶೇರ್ ಶಾನ್ ನೇಮಿಸಿದ್ದ, ಮತ್ತು ಶೇರ್ ಶಾನಿಂದ ಗೆದ್ದುಕೊಂಡಿದ್ದ ಎಲ್ಲ ಕಥೆ ನಿಮಗೆಲ್ಲ ಗೊತ್ತಿದೆ. ಆದ್ರೆ ಈತನ ಅಕ್ಬರನ ಕಾಲದೊಳಗ ಈ ಚುನಾರ ಕೋಟೆಯನ್ನ ಆಡಳಿತ ಮಾಡೋದಕ್ಕೆ ಖಾನ್ ಜಹಾನ್ ಅಂತ ವ್ಯಕ್ತಿ ಇದ್ದ. ಇಂಪಾರ್ಟೆಂಟ್ ಇವನು, ಖಾನ್ ಜಹಾನ್ ಅಂತ ವ್ಯಕ್ತಿ ಇದ್ದ. ಚುನಾರ ಕೋಟೆಯು ಅಕ್ಬರನ ವಶದಲ್ಲಿತ್ತು. ಅಕ್ಬರನೇ ಖಾನ್ ಜಹಾನನ್ನ ಆಡಳಿತಕ್ಕೆ ನೇಮಿಸಿದ್ದ. ಆದರೆ ಖಾನ್ ಜಹಾನನು ಸ್ವಂತ ರಾಜನಂತೆ ವರ್ತನೆ ಮಾಡ್ತಿದ್ದ, ಅಕ್ಬರ್ನಿಗೆ ಅವಿಧೇಯನಾಗಿದ್ದ. ಅದಕ್ಕಾಗಿ ಈತನ ಮೇಲೆ ದಾಳಿ ಮಾಡಿ ಈ ಖಾನ್ ಜಹಾನನ್ನ ಸೋಲಿಸಿ ಈ ಚುನಾರ ಕೋಟೆಯನ್ನ ಮತ್ತೆ ಈತ ಗೆದ್ದುಕೊಳ್ಳತಾನ. ಇದು ಕ್ರಿಸ್ತಶಕ 1561ರೊಳಗ ಇದು ಚುನಾರ ಕೋಟೆ ಮೇಲಿನ ದಾಳಿ. ಇದಾದ ನಂತರ ಕ್ರಿಸ್ತಶಕ 1562
ಇದು ನಿಜವಾಗ್ಲೂ ದಾಳಿನೇ ಅಲ್ಲ, ಇದು ನಿಜವಾಗ್ಲೂ ದಾಳಿನೇ ಅಲ್ಲ. ಇದು ಆದರೂ ಸಹಿತ ನಾವು ದಾಳಿ ಅಂತ ಓದಬೇಕಾಗಿದೆ. ಯಾಕಂತಂದ್ರೆ ಈ ಕಡೆಗೆ ರಾಜಸ್ಥಾನದೊಳಗ ಇವತ್ತು ಜೈಪುರ ಅಂತ ಬರ್ತದ ನೋಡ್ರಿ, ಅಂಬರ ಅಂತ ಒಂದು ಪ್ರದೇಶ, ಜೈಪುರ ಅಥವಾ ಅಂಬರ ಅಂತ ಪ್ರದೇಶ. ಈ ಅಂಬರದೊಳಗೊಬ್ಬ ರಜಪೂತರ ರಾಜ ಇದ್ದ, ಬಿಹಾರಿ ಮಲ್ ಅಂತೇಳಿ. ಅಂಬರದ ರಜಪೂತರ ರಾಜ ಬಿಹಾರಿ ಮಲ್ ಅಂತ ಇರ್ತಾನೆ. ಅಂಬರದ ರಜಪೂತ ರಾಜ ಬಿಹಾರಿ ಮಲ್. ಈ ಅಕ್ಬರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ, ಬಹಳ ಗೌರವ ಭಾವನೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಸೂಫಿ ಸಂತ ಇದ್ರು, ಸಲೀಂ ಚಿಸ್ತಿ ಅಂತ. ಸಲೀಂ ಚಿಸ್ತಿ. ಆ ಸಲೀಂ ಚಿಸ್ತಿಯ ಸಮಾಧಿಗೆ ಈ ಅಕ್ಬರನು ಯಾತ್ರೆ ಹೊರಟಿದ್ದ, ತನ್ನ ಸೈನ್ಯವನ್ನು ತಗೊಂಡು ಜಾತ್ರೆಗೆ ಹೊರಟಿದ್ದ. ಅವನು ತನ್ನ ಸೈನ್ಯವನ್ನು ತಗೊಂಡು ಯಾತ್ರೆಗೆ ಹೊರಟಿರುವುದನ್ನ ಕಂಡಂತ ಈ ಬಿಹಾರಿ ಮಲ್ಲನು ಅಕ್ಬರ್ನು ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತೇಳಿ ಆ ಯುದ್ಧ ಮಾಡೋಕ್ಕಿಂತ ಮುಂಚೆನೆ ಅವನು ದಾಳಿ ಮಾಡ್ಲಾರ್ದೇನೆ ಈ ಬಿಹಾರಿ ಮಲ್ಲನು ಹೋಗಿ ಅಕ್ಬರ್ನಿಗೆ ಶರಣಾಗ್ತಾನೆ. ಅಕ್ಬರ್ನಿಗೆ ಶರಣಾದಂತ ಬಿಹಾರಿ ಮಲ್ಲನು, ಆತನಿಗೊಬ್ಳು ಮಗಳಿದ್ದಳು ಜೋಧಾಬಾಯಿ ಅಂತೇಳಿ. ಜೋಧಾಬಾಯಿ, ಈ ಜೋಧಾಬಾಯಿಯನ್ನ ಅಕ್ಬರ್ನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಈ ಜೋಧಾಬಾಯಿ ಅಕ್ಬರ್ನ ಪಟ್ಟದ ರಾಣಿ ಆಗ್ತಾಳೆ. ಇವಳ ಹೆಸರನ್ನ ಬದಲಾಯಿಸ್ತಾರ, ಮೇರಿಯಂ ಉಲ್ ಜಮಾನಿ ಅಂತೇಳಿ. ಮೇರಿಯಂ ಉಲ್ ಜಮಾನಿ ಅಂತ ಹೆಸರು ಬದಲಾಯಿಸಲಾಯಿತು. ಇವಳು ಅಕ್ಬರ್ನ ಪಟ್ಟದ ರಾಣಿ. ಅಕ್ಬರ್ನಿಗೆ 5 ಜನ ರಾಣಿಯರಿದ್ದರು, ಮೇರಿಯಂ ಉಲ್ ಜಮಾನಿ, ರುಕಯ್ಯ ಬಾನು ಬೇಗಂ, ಸಕೀನಾ ಬಾನು ಬೇಗಂ, ಸಲೀಮಾ ಬಾನು ಬೇಗಂ ಅಂತ ಇರ್ತಾರೆ. ಜೊತೆಗೆ ಈ ಗೋವಾದಲ್ಲಿ ಪೋರ್ಚುಗೀಸರ ಮಹಿಳೆ ಒಬ್ಬಳನ್ನ ಮದುವೆ ಆಗಿದ್ದ ಮೇರಿ ಅಂತೇಳಿ. ಒಟ್ಟು 5 ಜನ ರಾಣಿಯರವನಿಗೆ. ಆದ್ರೆ ಅದ್ರೊಳಗ ಅಕ್ಬರ್ನ ಪಟ್ಟದ ರಾಣಿ ಅಂತಂದ್ರೆ ಮೇರಿಯಂ ಉಲ್ ಜಮಾನಿ ಅಥವಾ ಜೋಧಾಬಾಯಿ ಅಂತ ಗೊತ್ತಿರಬೇಕು. ಯಾವಾಗ ಇದು 1562ರೊಳಗ ಮದುವೆ ಆಗ್ತಾನೆ ಅವಳನ್ನ. ಆದ್ರೆ ಇದು ನಿಜವಾಗಿ ದಾಳಿ ಅಲ್ಲ. ನಾವು ಯಾಕೆ ದಾಳಿ ಅಂತ ಹೇಳಿದ್ರೆ, ನಾವು ದಾಳಿ ಮಾಡೋಕ್ಕಿಂತ ಮುಂಚೆನೆ ಬಂದವ ಶರಣಾಗ್ಯಾನ ಬಿಹಾರಿ ಮಲ್ಲನ್ನು ಕಾರಣ ದಾಳಿ ಅಂತ ನಾನು ಹೇಳಿದೆ. ಓಕೆ, ಇದರ ನಂತರ ಇನ್ನೊಂದು ಮುಖ್ಯವಾದದ್ದು ಮಧ್ಯಪ್ರದೇಶದ ಗೊಂಡ್ವಾಣ ಅಂತ ಬರುತ್ತದೆ. ಮಧ್ಯಪ್ರದೇಶದ ಗೊಂಡ್ವಾಣ, ಚಂದ ನೆನ್ಪಿಟ್ಕೊಳ್ಬೇಕು ಇದನ್ನ. ಮಧ್ಯಪ್ರದೇಶದ ಗೊಂಡ್ವಾಣ ಅಂತ ಒಂದು ಪ್ರದೇಶ ಇದೆ, ಗೊಂಡ್ವಾಣ. ಎಸ್, ಗೊಂಡ್ವಾಣ. ಈ ಗೊಂಡ್ವಾಣದಲ್ಲಿ ಗೊಂಡರು ಅಂತ ಇರ್ತಾರೆ. ಗೊಂಡರು ಅಂತ ಒಂದು ಜನಾಂಗ. ಇದು ಗೊಂಡರು ಅಂತಂದ್ರ ಈ ಕಾಡಿನೊಳಗ ಕುರಿ ಕಾಯ್ತಕ್ಕಂಥ, ದನ ಕಾಯ್ತಕ್ಕಂಥ ಒಂದು ಜನಾಂಗ. ಅವರೊಂದು ರಾಜ್ಯವನ್ನೇ ಸ್ಥಾಪನೆ ಮಾಡ್ಕೊಂಡಿದ್ರು ಗೊಂಡ್ವಾಣದ ಕಾಡುಗಳಲ್ಲಿ. ಅಲ್ಲೊಬ್ಬ ರಾಜ ಇರ್ತಾನೆ. ಗೊಂಡ್ವಾಣದ ರಾಜ ದಳಪತಿ ಸಿಂಹ ಅಂತ ಇರ್ತಾನೆ. ಗೊಂಡ್ವಾಣದ ರಾಜ ದಳಪತಿ ಸಿಂಹ ಅಂತಿದ್ದ, ನೆನಪಿರ್ಲಿ. ಗೊಂಡ್ವಾಣದ ರಾಜ ದಳಪತಿ ಸಿಂಹ ಅಂತಿದ್ದ, ಅಥವಾ ದಳಪತಿ ಶಾ ಅಂತ ಕೂಡ ಕರೀತಾರೆ. ಈ ಕಡೆಗೆ ರಾಜಸ್ಥಾನದಲ್ಲಿ ಚಂಡೇಲ್ರು ಅಂತ ಬರ್ತಾರೆ ನೋಡ್ರಿ. ಗುಹಿಲ್ರು, ಚಂದೇಲ್ರು, ಸೋಲಂಕಿಗಳು, ಪರಮಾರು, ಗುರ್ಜರ ಪ್ರತಿಹಾರರು ಅಂತ ಬರ್ತಾರೆ, ಗಢವಾಲ್ರು ಅಂತ. ಅದ್ರಾಗ ಚಂಡೇಲ್ರು. ಚಂಡೇಲ್ರಲ್ಲಿ ಒಬ್ಳು ರಾಜಕುಮಾರಿ ಇರ್ತಾಳೆ, ಅವಳ ಹೆಸರು ದುರ್ಗಾವತಿ ಅಂತೇಳಿ. ಚಂದೇಲ್ ರಾಜಕುಮಾರಿ ದುರ್ಗಾವತಿ ಕತ್ತಿ ವರಸೆಯಲ್ಲಿ, ಕುದುರೆ ಸವಾರಿಯಲ್ಲಿ, ಯುದ್ಧ ನೀತಿಯಲ್ಲಿ ನಿಪುಣರಾಗಿದ್ರು. ಅವಳಿಗೆ ಸ್ವಯಂವರವನ್ನ ಏರ್ಪಡಿಸಿದ್ರು. ಯಾರು ಕತ್ತಿ ವರಸೆಯಲ್ಲಿ ಅವಳನ್ನು ಸೋಲಿಸ್ತಾರೋ ಅವನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿರ್ತಾರೆ. ಎಷ್ಟೋ ಜನ ರಾಜರು ಸ್ವಯಂವರಕ್ಕೆ ಬಂದಿದ್ರು. ದಳಪತಿ ಸಿಂಹನು ಸ್ವಯಂವರಕ್ಕೆ ಹೋಗಿದ್ದ. ಎಲ್ಲ ರಾಜರು ಸ್ವಯಂವರದಲ್ಲಿ ಅವಳ ವಿರುದ್ಧ ಕತ್ತಿ ವರಸೆಯಲ್ಲಿ ಸೋತ್ಬಿಟ್ರು. ಕೆಲವು ಜನ ಅವಳ ವಿರುದ್ಧ ಸೋಲುವ ಭೀತಿಯಿಂದ ಸ್ವಯಂವರಕ್ಕೆ ಹೋಗಿರಲಿಲ್ಲ. ಮದುವೆ ಆಗಿದ್ರೆ ಅಷ್ಟು ಹೋಯ್ತು, ಅವಳ ಕೈಯಾಗ ಅವಮಾನ ಆಗೋದು ಬೇಡ ಅಂತೇಳಿ. ದಳಪತಿ ಸಿಂಹ ಕೊನೆಗೆ ಸ್ವಯಂವರಕ್ಕೆ ಹೋಗ್ತಾನೆ. ಹೋದಾಗ ಇವನು ಕೆಳಜಾತಿಯವನು, ಇವನು ಕುರಿಗಾಯಿ, ಇವನು ದನಗಾಯಿ ಅಂತೇಳಿ ಸ್ವಯಂವರಕ್ಕೆ ಇವನಿಗೆ ಅವಕಾಶ ಕೊಡಲಿಲ್ಲ. 5-6 ವರ್ಷಗಳ ಕಾಲ ಪ್ರತಿ ವರ್ಷ ಒಂದೊಂದು ಸ್ವಯಂವರ ಏರ್ಪಡಿಸ್ತಿದ್ರು. ಯಾರು ಸಹಿತ ದುರ್ಗಾವತಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಈ ಗೊಂಡ್ವಾಣದ ರಾಜನಾಗಿರುವ ದಳಪತಿ ಸಿಂಹನಿಗೆ ಆ ಸ್ವಯಂವರಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಈ ದಳಪತಿ ಸಿಂಹ ಸ್ವಯಂವರದಲ್ಲಿ ದುರ್ಗಾವತಿಯನ್ನ ಸೋಲಿಸ್ತಾನೆ. ಇವನ ಸೋಲಿಸಿದ್ನ ಅವಳ ಸೋತಲೋ ಗೊತ್ತಿಲ್ಲ, ಒಟ್ನಾಗ ಸೋಲಿಸಿ ಅವಳನ್ನ ಮದುವೆ ಆಗ್ತಾನೆ. ಈ ದಳಪತಿ ಸಿಂಹನ ರಾಣಿ ಅಥವಾ ದಳಪತಿ ಶಾನ ರಾಣಿ ದುರ್ಗಾವತಿ ಅಂತೇಳಿ. ಈ ದುರ್ಗಾವತಿಯನ್ನ ಮದುವೆ ಆದ. ಇವರಿಬ್ಬರ ದಾಂಪತ್ಯಕ್ಕೆ ಒಬ್ಬ ಮಗ ಜನಿಸಿರ್ತಾನೆ, ವೀರನಾರಾಯಣ ಅಂತೇಳಿ. ವೀರನಾರಾಯಣ. ಈ ವೀರನಾರಾಯಣ ಜನಿಸಿ ಸ್ವಲ್ಪ ವಯಸ್ಸಿಗೆ ಬರುವಷ್ಟೊತ್ತಿಗೆ ಈ ದಳಪತಿ ಸಿಂಹ ನಿಧನ ಹೊಂತಾನೆ. ಆಗ ದುರ್ಗಾವತಿಯು ತನ್ನ ಮಗನಾಗಿರುವ ವೀರನಾರಾಯಣನ ಸಿಂಹಾಸನದ ಮೇಲೆ ಕೂಡಿಸಿ ತಾನು ಗೊಂಡ್ವಾಣದ ಆಡಳಿತವನ್ನ ಮಾಡ್ತಿದ್ರು. ಅವಳು ಗೊಂಡ್ವಾಣದ ಆಡಳಿತವನ್ನ ಮಾಡುವ ಟೈಮ್ನ್ಯಾಗ ಅಕ್ಬರ್ನ ಸೈನ್ಯ ಒಂದು ಬಂದು ಗೊಂಡ್ವಾಣದ ಮೇಲೆ ದಾಳಿ ಮಾಡ್ತದೆ. ಕ್ರಿಸ್ತ ಶಕ 1564ರಲ್ಲಿ
ಕ್ರಿಸ್ತ ಶಕ 1564 ಅಕ್ಬರ್ನ ಸೈನ್ಯ ಬಂದು ಗೋಂಡ್ವಾಣದ ಮೇಲೆ ದಾಳಿಯನ್ನ ಮಾಡ್ತದ. ನಾನು ಇಲ್ಲಿ ನಂಬರ್ ಆಗ್ತಾ ಇದ್ದೀನಿ, ಈ ಅಕ್ಬರ್ನ ದಾಳಿಯ ಸಂಖ್ಯೆ ಅಲ್ಲ, ನಾನು ಸೀರಿಯಲ್ ಆಗಿ ಹೇಳ್ಕೊಂತ ಹೊಂಟೇನಿ. ಇನ್ನೂ ಆತ ಕೈಗೊಂಡ ದಾಳಿಗಳು ಬಹಳ ಅದಾವ, ಸುಮಾರು 28 ಅದಾವ. ಬಟ್ ನಾನು ಹೇಳೋದೊಂದು 11-12 ದಾಳಿಗಳನ್ನ ಮಾತ್ರ ಹೇಳ್ತೀನಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅವು ಮಾತ್ರ. ಎಸ್, ಇವಾಗ ಅಕ್ಬರ್ನ ಸೈನ್ಯ ಬಂದು ದಾಳಿ ಮಾಡಿತು. ಅಸಫ್ ಖಾನ್ ಅಂತ ವ್ಯಕ್ತಿ ಇದ್ದ. ಅಸಫ್ ಖಾನ್ ನೇತೃತ್ವದ ಸೈನ್ಯವು ಬಂದು ಗೋಂಡ್ವಾಣದ ಮೇಲೆ ದಾಳಿ ಮಾಡಿದಾಗ ಈ ದುರ್ಗಾವತಿಯು ತಾನೇ ಕುದುರೆ ಏರಿ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಲು. ಯುದ್ಧ ಮಾಡ್ತಾಳೆ ಅವಳ ಸೈನ್ಯವನ್ನ ಎದುರಿಸೋದು ಅಷ್ಟು ಸರಳ ಕೆಲಸ ಅವರಿಗೆ ಆಗಿರಲಿಲ್ಲ. ಅಸಫ್ ಖಾನ್ ಎಂಬ ಸೈನಿಕ ಏನು ಬಂದಿದ್ನೋ, ಅಕ್ಬರ್ನ ಸೇನಾಪತಿ, ಸೈನಿಕಲ್ಲ ಸೇನಾಪತಿ ಬಂದಿದ್ನೋ, ಆ ಸೇನಾಪತಿ ದುರ್ಗಾವತಿ ಕೈಗಳಿಗೆ ಸೋತ್ಬಿಟ್ಟ. ಸೋತಾಗ ಹೆಣ್ಣು ಮಗಳೊಬ್ಬಳ ಕೈಯಲ್ಲಿ ತನ್ನ ಸೈನ್ಯಕ್ಕೆ ಸೋಲಾಗುವುದು ದೊಡ್ಡ ಅವಮಾನ ಅಂತ ತಿಳ್ಕೊಂಡು ಅಕ್ಬರನೇ ನೇರವಾಗಿ ತನ್ನ ಸೈನ್ಯವನ್ನು ತಗೊಂಡು ಬಂದು ಗೊಂಡ್ವಾಣದ ಮೇಲೆ ದಾಳಿ ಮಾಡ್ತಾನೆ 1564. ದುರ್ಗಾವತಿ ಅಕ್ಬರ್ನ ವಿರುದ್ಧ ಹೋರಾಡೋ ಟೈಮ್ನಾಗ ತನ್ನ ಮಗ ವೀರನಾರಾಯಣನ್ನ ಕಳ್ಕೊಳ್ಬೇಕಾಯ್ತು. ಅವಾಗ ತಾನು ಅವ್ರ ಕೈಯಾಗ ಸಾಯೋದು ಯಾಕ ಅಂತೇಳಿ ಅವ್ರ ಕೈಯಾಗ ಹೆದರು ಓಡೋಗೋದು ಯಾಕ, ಅವ್ರ ಕೈಯಾಗ ಸತ್ರ ಅವ್ರ ಕೈಯಾಗ ಸಾಯ್ಬೇಕು, ಹೋರಾಡಿನೇ ಸಾಯ್ಬೇಕು ಅಂತೇಳಿ ಅವ್ರು ಹೋರಾಟ ಮಾಡೋ ಟೈಮ್ನೊಳಗ ಯಾರೋ ಒಬ್ಬ ಅಕ್ಬರ್ನ ಕಡೆ ಸೈನಿಕ ಬಾಣ ಬಿಡ್ತಾನೆ. ಆ ಬಾಣ ಬಂದು ಅವಳ ಕತ್ತನ್ನು ಸೀಳ್ಬಿಡ್ತು. ಆ ಬಾಣವು ಬಂದು ಅವಳ ಕತ್ತನ್ನು ಸೀಳಿದಾಗ ಆ ಒಂದು ಬಾಣದಿಂದ ಅವಳು ನಿಧನ ಹೊಂತಾಳೆ. ಅವಳು ನಿಧನ ಹೊಂದಿದಾಗ ಅಕ್ಬರ್ನು ಗೊಂಡ್ವಾನವನ್ನು ವಶಪಡಿಸಿಕೊಂಡು ಆ ಗೊಂಡ್ವಾನದ ಆಡಳಿತಕ್ಕೆ ಅದೇ ಅಸಫ್ ಖಾನ್ ಎಂಬ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ. ಇದೊಂದು ದಾಳಿ, ಗೊಂಡ್ವಾನದ ಮೇಲೆ ದಾಳಿ. ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ಅಕ್ಬರ್ನ ಜೊತೆಗೆ ಹೋರಾಟ ಮಾಡಿದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳುತ್ತೆ. ಅಥವಾ ಅಕ್ಬರ್ನ ಜೊತೆಗೆ ಹೋರಾಟ ಮಾಡಿದ ಮೊಟ್ಟ ಮೊದಲ ರಾಣಿ ದುರ್ಗಾವತಿಯ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಗೊಂಡ್ವಾನ. ದುರ್ಗಾವತಿಯ ಗಂಡ ಯಾರು ಅಂತ ಕೇಳ್ತಾರೆ. ದಳಪತಿ ಶಾ ಅಥವಾ ದಳಪತಿ ಸಿಂಹ ಅಂತ ಗೊತ್ತಿರಬೇಕು. ಇದು ಒಂದು ದಾಳಿ. ಇಲ್ಲ ಬೇರೆ ನಾನು ಮಾಳ್ವದ ರಾಜ ಇದ್ದ, ಮಾಳ್ವದ ರಾಜ ಬಾಜ್ ಬಹದ್ದೂರ್ ಅಂತೇಳಿ ವಿಲಾಸಿ ಪ್ರಿಯನಾಗಿದ್ದ. ಅದಕ್ಕೆ ಅಕ್ಬರ್ ಇವನ ಮೇಲೆ ದಾಳಿ ಮಾಡಿ ಇವನನ್ನು ಸೋಲಿಸಿದ್ದ. ಇವನಿಂದ ಮಾಳ್ವನ್ನ ಗೆದ್ಕೊಂಡಿದ್ದ. ಆಗ ಈ ಬಾಜ್ ಬಹದ್ದೂರ್ನು ರಾಜಸ್ಥಾನದ ಮೇವಾಡಕ್ಕೆ ಹೋಗಿ ಮೇವಾಡದಲ್ಲಿ ಆಶ್ರಯ ಪಡ್ಕೊಂಡಿರ್ತಾನೆ. ರಾಜಸ್ಥಾನದ ಮೇವಾಡದಲ್ಲಿ ಬಾಜ್ ಬಹದ್ದೂರ್ ಆಶ್ರಯ ಪಡ್ಕೊಂಡಿದ್ದ. ರಾಜಸ್ಥಾನದ ಮೇವಾಡದಲ್ಲಿದ್ದಂತ ರಾಣಾ ಉದಯ ಸಿಂಗ ಎಂಬ ವ್ಯಕ್ತಿಯು ಇವನಿಗೆ ಆಶ್ರಯ ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ಅಕ್ಬರ್ನು ಬಂದು ಮೇವಾಡದ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತ ಶಕ 1567 ಕ್ರಿಸ್ತ ಶಕ 1567 ಅಕ್ಬರ್ನು ಬಂದು ದಾಳಿ ಮಾಡಿದ್ದು ಮೇವಾಡದ ಮೇಲೆ. ಮೇವಾಡ ಅಂದ್ರೆ ಅಕ್ಬರ್ ಎಲ್ಲ ಸೇನಾಪತಿಗಳು ಬಂದು ಈ ಮೇವಾಡದ ಮೇಲೆ ದಾಳಿ ಮಾಡ್ತಾರೆ. ಮೇವಾಡದ ರಾಜಧಾನಿ ಚಿತ್ತೋರ್ ಅಂತ ಇರ್ತದೆ. ಇದು ಒಂಥರ ದೇಲಿ ಸುಲ್ತಾನ್ರಿಗೂ ಮತ್ತು ಮೊಘಲರಿಗೂ ಸಿಂಹ ಸ್ವಪ್ನ ಆಗಿದ್ದಂತ ಮನೆತನ ಇದು. ಮೇವಾಡದ ಚಿತ್ತೋರದ ಅರಸರು, ಮೇವಾಡದ ಚಿತ್ತೋರದ ಅರಸರು. ಹಿಂದೆ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದೊಳಗ ರತನ್ ಸಿಂಗ್ ಅಂತ ವ್ಯಕ್ತಿ ಹೋರಾಟ ಮಾಡ್ತಾನೆ. ಬಾಬರ್ನ ಕಾಲದೊಳಗ ರಾಣಾ ಸಂಗ್ರಾಮ ಸಿಂಗ್ ಅಂತ ಹೋರಾಟ ಮಾಡ್ತಾನೆ. ಅಕ್ಬರ್ನ ಕಾಲದೊಳಗೆ ಇಲ್ಲಿ ರಾಣಾ ಉದಯ್ ಸಿಂಗ್ ಅಂತ ಇರ್ತಾನೆ. ಎಸ್, 1567 ಅವರು ಬಂದು ದಾಳಿ ಮಾಡಿದಾಗ ಇಲ್ಲೇನು ರಾಣಾ ಉದಯ್ ಸಿಂಗ್ ಅಂತಿದ್ದ. ರಾಣಾ ಉದಯ್ ಸಿಂಗನು ಅಕ್ಬರನ ದಾಳಿಗೆ ಹೆದರಿ ಕಾಡಿಗೆ ಓಡಿ ಹೋದ. ಮೊದಲು ಅರಾವಳಿ ಬೆಟ್ಟದ ಕಡೆ ಓಡಿ ಹೋದನಂತೆ. ಅರಾವಳಿ ಬೆಟ್ಟದ ಕಡೆ ಓಡಿ ಹೋಗಿ ನಂತರ ಮತ್ತೆ ರಾಜಸ್ಥಾನದಲ್ಲಿ ಒಂದು ಕಡೆಗೆ ಬಂದು ನೆಲೆಸ್ತಾನೆ. ಇವ ಬಂದು ನೆಲೆಸಿದ ಸ್ಥಳ ಇವತ್ತು ರಾಜಸ್ಥಾನದ ಉದಯ್ಪುರ್ ಎಂಬ ಒಂದು ನಗರವಾಗಿದೆ. ಉದಯ್ ಸಿಂಗನು ಬಂದು ನೆಲೆಸಿದ ಸ್ಥಳ ಅಂದ್ರೆ ಅವು ಬಂದು ನೆಲೆಸೋದ್ರಿಂದಾಗಿ ಅಲ್ಲಿ ನಗರ ಬೆಳೀತು. ಅದಕ್ಕದು ಉದಯ್ಪುರ್ ಅಂತ ಒಂದು ನಗರ ಆಗ್ತದೆ. ಆದ್ರೆ ಈ ರಾಣಾ ಉದಯ ಸಿಂಗನು ಕಾಡಿಗೆ ಪಲಾಯನ ಮಾಡುವ ಸಮಯದಲ್ಲಿ ಈತನಿಗೆ ಒಬ್ಬ ಮಗ ಇದ್ದ, ರಾಣಾ ಪ್ರತಾಪ ಸಿಂಹ ಅಂತಿದ್ದ. ರಾಣಾ ಪ್ರತಾಪ ಸಿಂಹ ಇವನು ಕಾಡಿಗೆ ಪಲಾಯನ ಮಾಡೋ ಟೈಮ್ನಾಗ ರಾಣಾ ಪ್ರತಾಪ ಸಿಂಹನು ಉದಯ್ ಸಿಂಗನಿಗೆ ಹೇಳ್ತಿದ್ದಂತೆ, ನಾವು ಕಾಡಿಗೆ ಹೋಗೋದು ಬೇಡ, ನಾವು ಸತ್ರು ಎಲ್ಲರೂ ಸೇರಿ ಇಲ್ಲೇ ಸಾಯೋಣ, ವೀರಮರಣ ಹೊಂದೋಣ, ಕಾಡಿಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದ. ಆದ್ರೆ ಉದಯ್ ಸಿಂಗ್ ಹೇಳ್ತಾನೆ, ಮೊದಲು ಬದುಕು, ಆಮೇಲೆ ಉಳಿದದ್ದೆಲ್ಲ ನೋಡೋಣ ಅಂತ ಇವ್ ಕಾಡಿಗೆ ಹೋದಾಗ ಆ ರಾಣಾ ಪ್ರತಾಪ ಸಿಂಹನು ಪಾಪ ಹೋರಾಡಿ ಹಿನ್ನಡೆ ಅನುಭವಿಸಿ ಅವನು ಕಾಡಿಗೆ ಹೋಗ್ತಾನೆ. ಅಕ್ಬರನು ಈ ಒಂದು ಮೇವಾಡವನ್ನ ಗೆದ್ದುಕೊಂಡು ಮೇವಾಡದ ಆಡಳಿತಕ್ಕೆ ಮತ್ತೆ ಅಸಫ್ ಖಾನ್ ಎಂಬ ವ್ಯಕ್ತಿಯನ್ನು ನೇಮಿಸಿದ. ಮೇವಾಡವನ್ನ ಕಳೆದುಕೊಂಡಿರುವ ರಾಣಾ ಪ್ರತಾಪ ಸಿಂಹವನ್ನು ಶಪಥ ಮಾಡ್ತಾನೆ, ಕಳೆದುಕೊಂಡಿರುವ ಮೇವಾಡವನ್ನು ಮರಳಿ ಗೆದ್ದುಕೊಳ್ಳುವವರೆಗೂ ಹಾಸಿಗೆಯ ಮೇಲೆ ಮಲಗುವುದಿಲ್ಲ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಪಟ್ಟದ ಕುದುರೆ ಚೇತಕ್ಕನ್ನು ಏರುವುದಿಲ್ಲ ಅಂತ ಶಪಥ ಮಾಡ್ತಾನೆ. ಕಳೆದುಕೊಂಡಿರುವ ಮೇವಾಡವನ್ನು ಮರಳಿ ಗೆದ್ದುಕೊಳ್ಳುವವರೆಗೂ ಹಾಸಿಗೆಯ ಮೇಲೆ ಮಲಗುವುದಿಲ್ಲ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಪಟ್ಟದ ಕುದುರೆ ಚೇತಕ್ಕನ್ನು ಏರುವುದಿಲ್ಲ ಅಂತ ಶಪಥ ಮಾಡಿ ಆತ ಹೋದ. ಮುಂದೆ ಏನಾಗ್ತದ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನಿಮಗೆ. ಇದು ಮೇವಾಡದ ಮೇಲಿನ ಆಕ್ರಮಣ 1567. ಈಗ ಮೇವಾಡವು ಯಾರ ವಶವಾಗಿದೆ? ಅಕ್ಬರನ ವಶವಾಗಿದೆ. ಇದರ ನಂತರ ಅಕ್ಬರನು ಕೈಗೊಂಡಿರುವ ಅತಿ ಮುಖ್ಯವಾದ ದಾಳಿ
ಅತಿ ಇಂಪಾರ್ಟೆಂಟ್, ಬಹಳ ಸಲ ಎಕ್ಸಾಮ್ನೇ ಕೇಳೋದು ಇದ್ರ ಬಗ್ಗೆ. 1572 ಗುಜರಾತಿನ ಮೇಲೆ ಈತ ಆಕ್ರಮಣವನ್ನ ಮಾಡ್ತಾನೆ, ಗುಜರಾತಿನ ಮೇಲೆ ದಾಳಿಯನ್ನ ಮಾಡ್ತಾನೆ. ಕ್ರಿಸ್ತಶಕ 1572ರಲ್ಲಿ, ಕ್ರಿಸ್ತಶಕ 1572ರೊಳಗ ಈತ ಗುಜರಾತಿನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಗುಜರಾತಿನ ಮೇಲೆ ಅಕ್ಬರನು ಯಾಕೆ ಆಕ್ರಮಣ ಮಾಡಿದ ಅನ್ನೋದಕ್ಕೆ ಕಾರಣ ಇದೆ. ಈ ಗುಜರಾತ್ ಅನ್ನೋದು ಮುಖ್ಯವಾದ ವ್ಯಾಪಾರ ಕೇಂದ್ರ ಆಗಿತ್ತು. ಒಂದು ಕಾರಣ, ಈ ಗುಜರಾತನ್ನ ವಶಪಡಿಸಿಕೊಂಡು ಬಿಟ್ಟರೆ ಈ ಕಡೆ ಏನು ದಕ್ಷಿಣದ ರಾಷ್ಟ್ರಗಳದಾವೋ, ಪಶ್ಚಿಮದ ರಾಷ್ಟ್ರಗಳದಾವೋ, ಆ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ಈತ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು. ಆ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಲು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಆತ ಗುಜರಾತನ್ನು ಗೆದ್ಕೊಳ್ಬೇಕಂತ ಹೋದ ಒಂದು. ಇನ್ನೊಂದು, ಆ ಗುಜರಾತ್ನೊಳಗೊಬ್ಬ ಮುಜಾಫರ್ ಖಾನ್ ಅಂತ ಆಡಳಿತ ಮಾಡ್ತಿರ್ತಾನೆ. ಈ ಮುಜಾಫರ್ ಖಾನ್ ಎಂಬ ವ್ಯಕ್ತಿಯು ಪ್ರಜಾಪೀಡಕನಾಗಿದ್ದ. ಈತನ ಆಡಳಿತದ ವಿರುದ್ಧ ಜನ ದಂಗೆ ಏಳುವ ಒಂದು ಕಾಲ ಬಂದಿತ್ತು. ಅದಕ್ಕೆ ಇದೇ ಒಂದು ಒಳ್ಳೆಯ ಸಮಯವನ್ನು ಈತ ಸಮಯವನ್ನು ಬಳಸಿಕೊಂಡು ಈ ಮುಜಾಫರ್ ಖಾನ್ ಅನ್ನು ಸೋಲಿಸಿದ, ಗುಜರಾತ್ ಅನ್ನ ಗೆದ್ದುಕೊಂಡ. ಈ ಗುಜರಾತಿನ ಆಡಳಿತಕ್ಕೆ ಅಕ್ಬರನು ಕೋಕ್ ಮಿರ್ಜಾ ಎಂಬ ವ್ಯಕ್ತಿಯನ್ನು ನೇಮಿಸಿದ, ಅಥವಾ ಮಿರ್ಜಾ ಕೋಕ್ ಎಂಬ ವ್ಯಕ್ತಿಯನ್ನು ನೇಮಿಸಿದ. ಗುಜರಾತ್ ಅನ್ನು ವಶಪಡಿಸಿಕೊಂಡಂತ ಅಕ್ಬರನು ಆ ಗುಜರಾತಿನ ಆಡಳಿತಕ್ಕೆ ಕೋಕ್ ಮಿರ್ಜಾ ಎಂಬ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ. ಕೋಕ್ ಮಿರ್ಜಾ ಅಥವಾ ಮಿರ್ಜಾ ಕೋಕ್ ಎಂಬ ವ್ಯಕ್ತಿಯನ್ನು ನೇಮಕ ಮಾಡಿದ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ದಾಳಿ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ದೆಹಲಿಯಿಂದ ಇಲ್ಲಿಯವರೆಗೆ ಸುಮಾರು 600 ಮೈಲ್ ದೂರ ಇದೆ. 600 ಮೈಲ್ ದೂರ ಇದೆ ದೆಹಲಿಯಿಂದ ಗುಜರಾತಿನವರೆಗೆ. 600 ಮೈಲ್ ದೂರವನ್ನ ಅಕ್ಬರನು ಕ್ರಮಿಸಿದ್ದು ಕೇವಲ 11 ದಿನಗಳಲ್ಲಿ. 600 ಮೈಲ್ ದೂರವನ್ನ ಅಕ್ಬರ್ ಕ್ರಮಿಸಿದ್ದು ಕೇವಲ 11 ದಿನಗಳಲ್ಲಿ. ಕೇವಲ 11 ದಿನಗಳಲ್ಲಿ ಅಕ್ಬರನು ಈ ಗುಜರಾತ್ ಅನ್ನ ತಲುಪಿ ಗುಜರಾತಿನ ಮೇಲೆ ದಾಳಿ ಮಾಡಿ ಗುಜರಾತ್ ಅನ್ನ ಗೆದ್ಕೊಂಡ. ಆದ್ದರಿಂದ ನಮ್ಮ ಜವಾಹರ್ಲಾಲ್ ನೆಹರು ಅವರು ಅವರ ಒಂದು ಕೃತಿ ಇದೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ. ಡಿಸ್ಕವರಿ ಆಫ್ ಇಂಡಿಯಾ ಕೃತಿ ಒಳಗೆ ಈ ಗುಜರಾತಿನ ದಾಳಿಯನ್ನ ಅತ್ಯಂತ ಶೀಘ್ರಗತಿಯ ದಾಳಿ, ಭಾರತದ ಅತ್ಯಂತ ಶೀಘ್ರಗತಿಯ ದಾಳಿ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಕರೀತಾರೆ. ಅತ್ಯಂತ ಶೀಘ್ರಗತಿಯ ದಾಳಿ ಇದು. ಯಾವ್ದಪ್ಪ ಅಂತಂದ್ರೆ ಗುಜರಾತಿನ ಆಕ್ರಮಣ. ಗುಜರಾತಿನ ವಿಜಯದ ಸವಿನೆನಪಿಗಾಗಿ ಈ ಅಕ್ಬರನು ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ಎಂಬ ನಗರ, ಇಂಪಾರ್ಟೆಂಟ್ ಇದು, ಇದ್ರ ಬಗ್ಗೆ ನಾನು ಮತ್ತೆ ಆಮೇಲೆ ಹೇಳ್ತೇನೆ ನಿಮಗೆ. ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ಅಂತ ಒಂದು ನಗರ ಇದೆ. ಆ ಫತೇಪುರ್ ಸಿಕ್ರಿ ನಗರದಲ್ಲಿ ಅಕ್ಬರನು ಬುಲಂದ ದರ್ವಾಜವನ್ನ ನಿರ್ಮಾಣ ಮಾಡ್ತಾನೆ. ಫತೇಪುರ್ ಸಿಕ್ರಿ ನಗರದಲ್ಲಿ ಬುಲಂದ ದರ್ವಾಜವನ್ನ ನಿರ್ಮಾಣ ಮಾಡ್ತಾನೆ. ಬುಲಂದ್ ದರ್ವಾಜ ಬಹಳ ಇಂಪಾರ್ಟೆಂಟ್ ಇದು. ಭಾರತದ ಅತ್ಯಂತ ಎತ್ತರದ ದರ್ವಾಜ ಅಥವಾ ಭಾರತದ ಅತ್ಯಂತ ಎತ್ತರದ ಹೆಬ್ಬಾಗಿಲು ಈ ಬುಲಂದ್ ದರ್ವಾಜ. ಕ್ರಿಸ್ತ ಶಕ 1602 ಇದರ ನಿರ್ಮಾಣ ಕಾರ್ಯ ಮುಕ್ತಾಯ ಆಗ್ತದೆ. ಬಹಳಷ್ಟು ಎಕ್ಸಾಮ್ನೊಳಗ ಮರಳಿ ಪ್ರಶ್ನೆ ಕೇಳಿರುವಂತದ್ದು ಇದನ್ನೇ. ಅಕ್ಬರನು ಬುಲಂದ ದರ್ವಾಜವನ್ನು ನಿರ್ಮಿಸಿದ್ದು ಈ ಕೆಳಗಿನ ಯಾವ ವಿಜಯದ ಸವಿನೆನಪಿಗಾಗಿ ಅಂತ ಕೇಳ್ತಾರೆ. ಇದು ಗುಜರಾತ್ ವಿಜಯದ ಸವಿನೆನಪಿಗಾಗಿ ಫತೇಪುರ್ ಸಿಕ್ರಿ ನಗರದಲ್ಲಿ ಬುಲಂದ್ ದರ್ವಾಜ ನಿರ್ಮಿಸಿದ. ಅದರ ಮೇಲೆ ಬರೆಸ್ತಾನಂತೆ, ದರ್ವಾಜದ ಮೇಲೆ ಪರ್ಷಿಯನ್ ಭಾಷೆ ಒಳಗ, ಜಗತ್ತು ಒಂದು ಸೇತುವೆ ಅದನ್ನು ನೀನು ದಾಟು ಅಂತೇಳಿ ಪರ್ಷಿಯನ್ ಭಾಷೆ ಒಳಗ ಅದ್ರ ಮೇಲೆ ಅಂದ್ರೆ ಆ ಬುಲಂದ್ ದರ್ವಾಜದ ಮೇಲೆ ಬರೆಸ್ತಾನೆ. ಜಗತ್ತು ಒಂದು ಸೇತುವೆ ಅದನ್ನು ನೀನು ದಾಟು ಅಂತ ಬರೆಸ್ತಾನೆ. ಇದು ಗುಜರಾತಿನ ಆಕ್ರಮಣ 1572ರಲ್ಲಿ. ಇದರ ನಂತರ ಈತ ಅಕ್ಬರ್ ಕೈಗೊಂಡಿರುವ ದಾಳಿಗಳಲ್ಲಿ ಇದು ಇಂಪಾರ್ಟೆಂಟ್. ಎಕ್ಸಾಮ್ನಾಗ ಬಹಳ ಸಲ ಕೇಳ್ತಿರ್ತಾರೆ ಅದ್ರ ಬಗ್ಗೆ. ನೋಡೋಣ ಯಾವುದು ಅಂತೇಳಿ. ಇಲ್ಲೊಬ್ಬ ರಾಣಾ ಪ್ರತಾಪ ಸಿಂಹ ಅಂತ ರಾಜ ಇದ್ದ ಅಂತ ಹೇಳಿದೆ ನಿಮಗೆ. ರಾಣಾ ಪ್ರತಾಪ ಸಿಂಹ ಮೇವಾಡದ ರಾಜಕುಮಾರ ಇವನು. ರಾಣಾ ಉದಯ್ ಸಿಂಗನ ಮಗ ರಾಣಾ ಪ್ರತಾಪ ಸಿಂಹ. ಇವತ್ತು ಈತನ ಜನ್ಮದಿನ. ರಾಣಾ ಪ್ರತಾಪ ಸಿಂಹನ ಜನ್ಮದಿನ ಇವತ್ತು. ರಾಣಾ ಪ್ರತಾಪ ಸಿಂಹ ಮೇವಾಡವನ್ನು ಅಕ್ಬರ್ನ ವಶಪಡಿಸಿಕೊಂಡಾಗ ರಾಣಾ ಪ್ರತಾಪ ಸಿಂಹ ಶಪಥ ಮಾಡಿದ್ದ. ಏನಂತ ಶಪಥ ಮಾಡಿದ್ದ? ಕಳೆದುಕೊಂಡ ಮೇವಾಡವನ್ನು ಗೆಲ್ಲುವವರೆಗೂ ಹಾಸಿಗೆಯ ಮೇಲೆ ಮಲಗುವುದಿಲ್ಲ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಪಟ್ಟದ ಕುದುರೆ ಚೇತಕನ್ನು ಏರುವುದಿಲ್ಲ ಅಂತ ಶಪಥ ಮಾಡಿದ್ದ. ಈ ರೀತಿ ಶಪಥ ಮಾಡಿದ್ದಂತ ಈ ರಾಣಾ ಪ್ರತಾಪ ಸಿಂಹನು ಕೆಲ ವರ್ಷಗಳ ನಂತರ ಮೇವಾಡವನ್ನ ಗೆದ್ಕೊಂಡಿದ್ದ. ಅಂದ್ರೆ ಅವನ ಶಪಥವನ್ನ ಆತ ಏನು ಗುರಿಯನ್ನು ಇಟ್ಟುಕೊಂಡಿದ್ದ, ಆ ಗುರಿಯನ್ನ ಆತ ತಲುಪಿದ್ದ. ಇವಾಗ
ಪ್ರತಾಪ ಸಿಂಹನು ಮೇವಾಡವನ್ನ ಗೆದ್ದುಕೊಂಡ ಅನ್ನೋ ಕಾರಣಕ್ಕೆ ಮರಳಿ ಮೇವಾಡವನ್ನ ಗೆದ್ದುಕೊಳ್ಬೇಕಂತೇಳಿ ಅಕ್ಬರ್ನು ಆತನ ಮೇಲೆ ದಾಳಿ ಮಾಡ್ತಾನೆ. ಅಂದ್ರೆ ಅಕ್ಬರ್ನ ಸೇನಾಪತಿಯಾಗಿರುವ ಮಾನ್ಸಿಂಗನು ಬಂದಿಲ್ಲಿ ದಾಳಿ ಮಾಡ್ತಾನೆ. ಅಕ್ಬರನ ಸೇನಾಪತಿಯಾಗಿರುವ ಮಾನ್ಸಿಂಗನು ದಾಳಿ ಮಾಡಿದ. ಇವರಿಬ್ಬರ ನಡುವೆ 1576 ಒಂದು ಕದನ ನಡೆಯಿತು. ಅದನ್ನ ಹಳದಿಘಾಟಿ ಕದನ ಅಥವಾ ಹಳದಿಘಾಟ್ ಕದನ ಅಂತ ಕರೀತಾರೆ. ನೀವೆಲ್ಲ ಇಂಗ್ಲಿಷ್ ಬುಕ್ಸ್ ಎಲ್ಲ ಓದಿ ಬಹಳ ಜಾಣರಾಗಿ ಅದನ್ನ ಹಾಲ್ಡಿಘಾಟ್ ಕದನ ಅಂತ ಮಾಡಿರೋದು. ಹಾಲ್ಡಿಘಾಟ್ ಕದನ ಅಲ್ಲದು, ಹಳದಿಘಾಟ್ ಕದನ ಅಂತೇಳಿ. ಹಳದಿಘಾಟ್ ಕದನ ಅಂತ ನಡೀತದ. ಕ್ರಿಸ್ತ ಶಕ 1576 ಈ ಕದನ ನಡೆಯಿತು, ಹಳದಿಘಾಟ್ ಕದನ. ಇಲ್ಲಿ ಅಕ್ಬರ್ನ ಸೇನಾಪತಿಯಾಗಿದ್ದವನು ಮಾನ್ಸಿಂಗ, ಈ ಕಡೆ ಮೇವಾಡದ ರಾಜನಾಗಿದ್ದವನು ರಾಣಾ ಪ್ರತಾಪ ಸಿಂಹ. ಇಬ್ಬರ ನಡುವೆ ಯುದ್ಧ ನಡೀತಿತ್ತು. ನೆನಪಿರ್ಲಿ, ಪ್ರತಾಪ ಸಿಂಹನ ಕುದುರೆ ಚೇತಕ್. ಪ್ರತಾಪ ಸಿಂಹನ ಕುದುರೆ ಚೇತಕ್. ಹಾಗೆ ಇನ್ನೊಂದು ಅಂಶ ಗೊತ್ತಿರಬೇಕು, ಈ ದುರ್ಗಾವತಿದೊಂದು ಆಣೆ ಇತ್ತು. ಇವಳ ಆಣೆ ಸಿಮ್ರಾನ್ ಅಂತೇಳಿ, ಇವಳು ಸಾಕಿದಂತ ಆಣೆ ಸಿಮ್ರಾನ್. ಇಲ್ಲಿ ಪ್ರತಾಪ ಸಿಂಹನ ಕುದುರೆ ಚೇತಕ್. ಇವರಿಬ್ಬರ ನಡುವೆ ಯುದ್ಧ ನಡೆದಿತ್ತು ಹಳದಿಘಾಟ್ ಎಂಬಲ್ಲಿ. ಯುದ್ಧ ನಡೆದಿರಬೇಕಾದ್ರೆ ಯುದ್ಧದಲ್ಲಿ ರಾಣಾ ಪ್ರತಾಪ ಸಿಂಹನು ಮೇಲುಗೈ ಸಾಧಿಸುತ್ತಿದ್ದ. ಯುದ್ಧ ಭೂಮಿಯೊಳಗೆ ಏನೋ ಆಗಿ ಈ ಮಾನಸಿಂಗನ ಆಣೆ ಮುಂಗಾಲುಗಳನ್ನ ಕೆಳಗೆ ಊರ್ಬಿಡ್ತು, ಮಂಡಿ ಊರ್ಬಿಡ್ತು. ಇನ್ನೇನು ಮಾನಸಿಂಗ ಕೆಳಗೆ ಬೀಳ್ತಿದ್ದ ಅನ್ನೋ ಅಷ್ಟರೊಳಗ ಈ ಪ್ರತಾಪ ಸಿಂಹನು ತನ್ನ ಕುದುರೆಯನ್ನ ತಗೊಂಡು ಆ ಆನೆಯ ಬಳಿಗೆ ಹೋಗಿ ಆ ಆನೆಯ ಮುಂಗಾಲುಗಳನ್ನ ಕುದುರೆಯನ್ನು ತಗೊಂಡೋಗಿ ಆ ಕುದುರೆಯ ಮುಂಗಾಲುಗಳನ್ನ ಈ ಮಾನಸಿಂಗನು ಕುಳಿತಿರತಕ್ಕಂಥ ಆನೆಯ ಸೊಂಡಿಲಿನ ಮೇಲೆ ಇಟ್ಟು ಇವನನ್ನ ಕೊಲ್ಲಬೇಕು ಅಂತ ನೋಡಿದ. ಅಷ್ಟೊತ್ತಿಗೆ ಆನೆ ಮುಗ್ಗರಿಸಿ ಎದ್ದು ಬಿಡ್ತು. ಆನೆಯದ್ದಾಗಿ ತನ್ನ ಕುದುರೆ ಹೋಗಿ ಕೆಳಗೆ ಬಿದ್ದುಬಿಡ್ತದೆ. ರಾಣಾ ಪ್ರತಾಪ್ ಸಿಂಹ ಒಂದ್ ಕಡೆ ಬಿದ್ದ, ಆತನ ಕಿರೀಟ ಒಂದ್ ಕಡೆ ಬಿಟ್ಟು, ಕತ್ತಿ ಒಂದ್ ಕಡೆ ಬಿದ್ದುಬಿಡ್ತು. ಆ ಸಮಯದೊಳಗ ಮಾನಸಿಂಗನು ಯುದ್ಧ ಭೂಮಿಯಲ್ಲಿ ಕೆಳಗೆ ಬಿದ್ದಿರುವ ರಾಣಾ ಪ್ರತಾಪ ಸಿಂಹನ ಶಿರಚ್ಛೇದನ ಮಾಡಬೇಕಂತ ಬರ್ತಾನೆ. ಆಗ ಇವನಿಗೊಬ್ಬ ಸೇನಾಪತಿ ಇದ್ದ, ಭುಜಬಲಿ ಅಥವಾ ಬಿಲ್ ಜಾಲ್ ಅಂತ ಅವನ ಹೆಸರು. ಭುಜಬಲಿ ಅಥವಾ ಬಿಲ್ ಜಾಲ್ ಅಂತ ಅವನ ಹೆಸರು. ಈ ಮಾನಸಿಂಗನು ತನ್ನ ಕತ್ತಿಯನ್ನು ತಗೊಂಡು ರಾಣಾ ಪ್ರತಾಪ ಸಿಂಹನನ್ನ ಕೊಲ್ಲಬೇಕು ಅಂತ ಬರ್ತಿರ್ಬೇಕಾದ್ರೆ ಆ ಭುಜಬಲಿ ಅಥವಾ ಬಿಲ್ಜಾಲ್ ಅಂತಕ್ಕಂಥ ವ್ಯಕ್ತಿ ಏನ್ ಸೇನಾಪತಿ ಇದ್ನೋ ಕೆಳಗೆ ಬಿದ್ದಿರುವ ಕಿರೀಟವನ್ನು ತಗೊಂಡು ತನ್ನ ತಲೆಗೆ ಹಾಕೊಂಡ್ಬಿಟ್ಟ. ತನ್ನ ತಲೆಗೆ ಹಾಕೊಂಡಾಗ ಈ ಮಾನಸಿಂಗನು ಅವನನ್ನೇ ರಾಣಾ ಪ್ರತಾಪ ಸಿಂಹ ಅಂತ ತಿಳ್ಕೊಂಡು ಅವನ ಶಿರಚ್ಛೇದನ ಮಾಡಿದ. ಪಟ್ಟದ ಕುದುರೆ ಚೇತಕ್ಕನ್ನ ಏರಿ ರಾಣಾ ಪ್ರತಾಪ ಸಿಂಹ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆಗ ಮಾನ್ಸಿಂಗನು ಮತ್ತೆ ಮೇವಾಡವನ್ನ ಗೆದ್ದುಕೊಂಡು ಮೇವಾಡದ ಆಡಳಿತವನ್ನು ಅಕ್ಬರ್ನಿಗೆ ವಹಿಸ್ತಾನೆ. ಮೇವಾಡ ಮತ್ತೆ ಅಕ್ಬರ್ನ ವಶವಾಯಿತು. 5-6 ವರ್ಷಗಳ ಕಾಲ ಕಾಡಿನೊಳಗೆದ್ದುಕೊಂಡು ಮತ್ತೆ ಸೈನ್ಯವನ್ನ ಕಟ್ಟಿದಂತ ರಾಣಾ ಪ್ರತಾಪ ಸಿಂಹನು ಮತ್ತೆ ಮೇವಾಡವನ್ನ ಗೆದ್ದುಕೊಳ್ತಾನೆ. ರಾಣಾ ಪ್ರತಾಪ್ ಸಿಂಹ ನಂತರ ಅವನ ಮಗ ರಾಣಾ ಅಮರ್ ಸಿಂಗ್ ಅಂತ ಬರ್ತಾನೆ, ಅವನು ಮೇವಾಡವನ್ನ ಆಳ್ತಾನೆ. ಅಂದ್ರೆ ಜೀವಂತ ಇರುವವರೆಗೆ ರಾಣಾ ಪ್ರತಾಪ ಸಿಂಹ ಮೇವಾಡದ ರಾಜನಾಗಿದ್ದ. ಮೇವಾಡವನ್ನ ಕಳ್ಕೊಂಡಾಗಲೂ ಸಹಿತ ಧೈರ್ಯವನ್ನ ಕಳ್ಕೊಳ್ಳಿಲ್ಲ. ಧೈರ್ಯ ಕಳ್ಕೊಳ್ಳಾರದೆ ಆತ ಹೋರಾಟ ಮಾಡಿ ಕೊನೆಗೆ ಆ ಮೇವಾಡವನ್ನ ಗೆದ್ದುಕೊಂಡೇ ಆತ ಸಾಯ್ತಾನೆ. ಅವನ ನಂತರ ಅವನ ಮಗ ರಾಣಾ ಅಮರ್ ಸಿಂಗ್ ಆಡಳಿತವನ್ನ ಮಾಡ್ತಾನೆ. ರಾಣಾ ಅಮರ್ ಸಿಂಗ್ ಆಡಳಿತ ಮಾಡಿದ. ಇವತ್ತು ನಮ್ಮ ಭಾರತದ ಇತಿಹಾಸದಲ್ಲಿ ಈ ಮಹಮ್ಮದೀಯರ ವಿರುದ್ಧ, ಮೊಘಲರ ವಿರುದ್ಧ ಹೋರಾಟ ಮಾಡಿದಂತ ಬಹಳಷ್ಟು ಜನ ರಾಜರಿದ್ದಾರೆ. ಒಂದು ಸೋಲು ಕಂಡ ತಕ್ಷಣ ಕೈಚಲ್ಲಿ ಕುಳಿತವರಿದ್ದಾರೆ. ಆದರೆ ಭಾರತದ ಇತಿಹಾಸದಲ್ಲಿ ಒಂದಲ್ಲ, ಎರಡಲ್ಲ, 3 ಸೋಲುಗಳನ್ನ ಕಂಡರೂ ಸಹಿತ ಹಠ ಬಿಡದೆ ಶಪಥ ಮಾಡಿ ಆ ಶಪಥದಂತೆ ರಾಜ್ಯವನ್ನ ಗೆದ್ದುಕೊಂಡು ಜೀವಿರು ತನಕ ಅದೇ ರಾಜ್ಯದ ಆಡಳಿತವನ್ನ ಮಾಡಿ ಕೊನೆಗೆ ತನ್ನ ಮಗ ಅಮರ ಸಿಂಗನನ್ನ ರಾಜನನ್ನಾಗಿ ಮಾಡಿದಂತ ಒಬ್ಬ ರಾಜ ರಾಣಾ ಪ್ರತಾಪ ಸಿಂಹ. ಅದಕ್ಕೆ ಅವನನ್ನ ಮಹಾರಾಣಾ ಪ್ರತಾಪ ಸಿಂಹ ಅಂತ ಕರೀತಾರೆ. ಮಹಾರಾಣಾ ಪ್ರತಾಪ ಸಿಂಹ ಅಂತ ಕರೀತಾರೆ. ಇವತ್ತು ರಾಜಸ್ಥಾನ್ ಭಾಗದೊಳಗ, ಮಧ್ಯಪ್ರದೇಶ ಭಾಗದೊಳಗ ಬಹಳ ಫೇಮಸ್ ಆಗಿರುವಂತ ರಾಜರ್ಯಾರು ಅಂತಂದ್ರೆ ಒಬ್ಬ ರಾಣಾ ಸಂಗ್ರಾಮ ಸಿಂಗ, ಇನ್ನೊಬ್ರು ರಾಣಾ ಪ್ರತಾಪ ಸಿಂಹ ಅಂತೇಳಿ ಇಬ್ಬರು ಜನ ವ್ಯಕ್ತಿಗಳು ರಾಜರು ಬಹಳ ಫೇಮಸ್ ಆಗಿರ್ತಾರೆ. ಇದು ಅಕ್ಬರ್ನ ದಾಳಿಗಳಲ್ಲಿ ಒಂದು ಹಳದಿಘಾಟ್ ಕದನ ಅಂತೇಳಿ ಕ್ರಿಸ್ತ ಶಕ 1576 ನಡೆದಿರುವಂತದ್ದು. ಕ್ರಿಸ್ತ ಶಕ 1576 ನಡೆದಿರತಕ್ಕಂಥ ಕದನ ಈ ಒಂದು ಹಳದಿಘಾಟ್ ಕದನ ಅಂತೇಳಿ. ಇದರ ನಂತರ ಇನ್ನೊಂದಿಷ್ಟು ದಂಡಯಾತ್ರೆಗಳನ್ನ ಆತ ಕೈಗೊಳ್ಳುತ್ತಾನೆ. ಅದರಾಗ ಒಂದು 1581ರಲ್ಲಿ ಅಕ್ಬರನು ದಾಳಿಯನ್ನ ಕೈಗೊಂಡಿದ್ದು ನೆನಪಿರಲಿ, ಇಂಪಾರ್ಟೆಂಟ್ ಇದು ಸಹಿತ, ಕಾಬೂಲಿನ ಮೇಲೆ. 1581 ಅಕ್ಬರನು ಕಾಬೂಲಿನ ಮೇಲೆ ದಾಳಿಯನ್ನ ಕೈಗೊಳ್ಳುತ್ತಾನೆ. ಕಾಬೂಲಿನೊಳಗೊಬ್ಬ ಮಿರ್ಜಾ ಮೊಹಮ್ಮದ್ ಹಕೀಮ್ ಅಂತಿದ್ದ. ಆ ಮಿರ್ಜಾ ಮೊಹಮ್ಮದ್ ಹಕೀಮ್ನನ್ನು ಸೋಲಿಸಿ ಕಾಬೂಲನ್ನು ವಶಪಡಿಸಿಕೊಳ್ಳುತ್ತಾನೆ. ಭಾರತದ ಇತಿಹಾಸದಲ್ಲಿ ಭಾರತದ ಹೊರಗೆ ಸಾಮ್ರಾಜ್ಯ ವಿಸ್ತರಿಸಿದ ಮೊದಲ ರಾಜ ಕುಶಾಣರ ಮನೆತನದ ಕನಿಷ್ಕ.
ಭಾರತದ ರಾಜರಲ್ಲಿ ಅಂದರೆ ಭಾರತದ ಹೊರಗೆ ರಾಜ್ಯ ಆಳಿದ ಮೊದಲ ರಾಜ ಕನಿಷ್ಕ. ಕನಿಷ್ಕನ ನಂತರ ಕಾಬೂಲಿನವರೆಗೆ ರಾಜ್ಯವನ್ನ ಆಳಿದ್ದಂತ ಮತ್ತೊಬ್ಬ ರಾಜ ಬಾಬರ್. ಆತನ ನಂತರ ಮತ್ತೊಮ್ಮೆ ಕಾಬೂಲಿನವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ರಾಜ ಅಕ್ಬರ್ ಆಗಿರುತ್ತಾನೆ. ಅಕ್ಬರ್ ಈ ಕಾಬೂಲ್ ಅಂದ್ರೆ ಅಫ್ಘಾನಿಸ್ತಾನದ ಕಾಬೂಲ್ನ ಮಿರ್ಜಾ ಮೊಹಮ್ಮದ್ ಹಕೀಮ್ ಎಂಬ ವ್ಯಕ್ತಿಯನ್ನು ಸೋಲಿಸಿ ಈತ ಕಾಬೂಲ್ ಅನ್ನು ವಶಪಡಿಸಿಕೊಳ್ಳುತ್ತಾನೆ. ಇದರ ನಂತರ ಅಕ್ಬರ್ನು ಕೈಗೊಂಡಿರುವ ದಂಡಯಾತ್ರೆ 1585ರಲ್ಲಿ ಕಾಶ್ಮೀರದ ಮೇಲೆ ದಾಳಿಯನ್ನು ಕೈಗೊಳ್ಳುತ್ತಾನೆ. ಕಾಶ್ಮೀರದ ಮೇಲೆ ದಾಳಿಯನ್ನು ಕೈಗೊಂಡು ಕಾಶ್ಮೀರದ ಸುಲ್ತಾನನಾಗಿದ್ದಂಥ ಯೂಸುಫ್ ಖಾನ್ ಅನ್ನು ಸೋಲಿಸಿದ. ಕಾಶ್ಮೀರದ ಸುಲ್ತಾನ ಯೂಸುಫ್ ಖಾನ್ ಅನ್ನ ಸೋಲಿಸಿದ. ಇದು ಕಾಶ್ಮೀರದಲ್ಲಿ. ಇದಾದ ನಂತರ ಇನ್ನೊಂದು ದಾಳಿಯನ್ನು ಕೈಗೊಳ್ಳುತ್ತಾನೆ. ಕ್ರಿಸ್ತ ಶಕ 1591ರಲ್ಲಿ ಬಲೂಚಿಸ್ತಾನದ ಮೇಲೆ ದಾಳಿಯನ್ನು ಕೈಗೊಂಡ. ಬಲೂಚಿಸ್ತಾನ್ ಇವತ್ತು ಪಿಒಕೆ ಬಲೂಚಿಸ್ತಾನ್. ಈ ಬಲೂಚಿಸ್ತಾನದ ಮೇಲೆ ದಾಳಿಯನ್ನು ಕೈಗೊಂಡು ಬಲೂಚಿಸ್ತಾನದಲ್ಲಿ ಆಡಳಿತ ನಡೆಸುತ್ತಿರತಕ್ಕಂಥ ಜಾನಿ ಬೇಗ್ ಎಂಬಾತನನ್ನು ಸೋಲಿಸಿದ. ಬಲೂಚಿಸ್ತಾನದ ಜಾನಿ ಬೇಗ್ ಎಂಬಾತನಲ್ಲಿ ಸೋಲಿಸ ಪಿಒಕೆ ಅಂತ ಹೇಳಿದೆ ನಾನು. ಇದರ ನಂತರ ಕ್ರಿಸ್ತ ಶಕ 1595 ನೆನಪಿರಲಿ, ಇಂಪಾರ್ಟೆಂಟ್ ಇದು. 1595ರಲ್ಲಿ ಮಹಾರಾಷ್ಟ್ರದ ಅಹಮದ್ ನಗರ ಅಂತ ಬರುತ್ತದೆ. ಮಹಾರಾಷ್ಟ್ರದ ಅಹಮದ್ ನಗರ ಅಂತ ಪ್ರದೇಶ ಇದೆ. ನಿಮ್ಗೆ ಗೊತ್ತಿದೆ ಬಹಮನಿ ಸಾಮ್ರಾಜ್ಯ ಅಂತ ಬರುತ್ತದೆ. ಬಹಮನಿ ಸಾಮ್ರಾಜ್ಯ ಒಡೆದು 5 ಭಾಗ ಆಗ್ತದೆ. ಬಹಮನಿ ಸಾಮ್ರಾಜ್ಯ ಒಡೆದು 5 ಭಾಗ ಆಗ್ತದೆ. ಯಾವಾಗ? ಕ್ರಿಸ್ತ ಶಕ 1490ರಲ್ಲಿ. ಯಾವ 5 ಭಾಗ ಆಗ್ತದೆ ಬಹಮನಿ ಸಾಮ್ರಾಜ್ಯ ಒಡೆದು ಅಂತಂದ್ರೆ ಇಲ್ಲಿ ಬರ್ತೀನಿ ನಾನು. ಒಂದು ಕೋಡ್ ಇದ್ರ ಪ್ರಕಾರ ನೆನ್ಪಿಟ್ಟುಕೊಂಡ್ಬಿಡ್ರಿ. ಒಬ್ಳು ಹುಡುಗಿ ಇರ್ತಾಳೆ, ಅಣಿ ಅಂತ. ಒಬ್ಳು ಹುಡುಗಿ ಅಣಿ ಅಂತಿದ್ರು. ಈ ಅಣಿ ಎನ್ನುವ ಹುಡುಗಿ ಬಿ ಮಾಡಿದಳು. ಈ ಬಿ ಅರ್ಧಕ್ಕೆ ಬಿಟ್ಟು BBA ಮಾಡಿದಳು. BBA ಮುಗಿಸಿ GK ಕಲಿತು ಲಾಸ್ಟ್ಗೆ ವಿಲೇಜ್ ಅಕೌಂಟೆಂಟ್ ಆದಳು ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಅಣಿ ಎನ್ನುವ ಹುಡುಗಿ BE ಮಾಡಿದಳು. BEನ ಅರ್ಧಕ್ಕೆ ಬಿಟ್ಟು BBA ಮಾಡಿದಳು. ಆಮೇಲೆ GK ಕಲಿತು ವಿಲೇಜ್ ಅಕೌಂಟೆಂಟ್ ಆದಳು. ಏನಿದು ಹಿಂಗಂತಂದ್ರ ನೋಡ್ರಿ, ಬಹಮನಿ ಸಾಮ್ರಾಜ್ಯ ಒಡೆದು 5 ಭಾಗ ಆಯಿತು ಅಂತ ನಾ ಹೇಳಿದೆ. ಯಾವ 5 ಭಾಗಗಳು ಅಂತಂದ್ರ, 1 ಅಹಮದ್ ನಗರದ ನಿಜಾಂಶಾಹಿಗಳು, ಬಿರಾರಿನ ಇಮಾದ್ ಶಾಹಿಗಳು, ಬೀದರ್ನ ಬರಿದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ವಿಜಯಪುರದ ಆದಿಲ್ ಶಾಹಿಗಳು. ಹೊಂದಿಸಿ ಬರೆಯಿರಿ ಅಂತ ಬಹಳ ಸಾರಿ ನಮ್ಮ FDA ಮತ್ತು ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಪದೇ ಕೇಳಾರದನ್ನು. ಇವಾಗ ಒಂದ್ ಕಡೆಗೆ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ಒಂದ್ ಕಡೆಗೆ ರಾಜಮನೆತನಗಳನ್ನು ಕೊಟ್ಟು ನೆನಪಿರ್ಲೇವಾಗಿ ಇನ್ನೊಮ್ಮೆ ಹೇಳ್ತೀನಿ. ಅಹಮದ್ ನಗರದ ನಿಜಾಂಶಾಹಿಗಳು, ಬಿರಾರಿನ ಇಮಾದ್ ಶಾಹಿಗಳು, ಬೀದರಿನ ಬರಿದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ವಿಜಯಪುರದ ಆದಿಲ್ ಶಾಹಿಗಳು. ಇವುಗಳಲ್ಲಿ ಮೊದಲು ಸ್ಥಾಪನೆಯಾಗಿರೋ ಮನೆತನ ಇದು ಒಂದು ಗೊತ್ತಿರಬೇಕು. ಹಾಗೆ ಬಿರಾರಿನ ಇಮಾದ್ ಶಾಹಿಗಳು. ಇವುಗಳ ಸ್ಥಾಪಕರು ಯಾರಪ್ಪ ಅಂದ್ರೆ ಈ ಅಹಮದ್ ನಗರದ ನಿಜಾಂಶಾಹಿಗಳ ಮನೆತನದ ಸ್ಥಾಪಕ ಅಹಮದ್ ನಿಜಾಂಶ, ಫತುಲ್ಲಾ ಇಮಾದ್ ಈ ಮನೆತನವನ್ನು ಸ್ಥಾಪಿಸಿದ, ಕಾಸಿಂ ಬರೀದ್ ಈ ಮನೆತನವನ್ನು ಸ್ಥಾಪಿಸಿದ, ಕುಲಿ ಕುತುಬ್ ಉಲ್ ಮುಲ್ಕ್ ಈ ಮನೆತನ ಸ್ಥಾಪಿಸಿದ, ಯೂಸುಫ್ ಆದಿಲ್ ಶಾ ಈ ಮನೆತನವನ್ನು ಸ್ಥಾಪಿಸಿದ. ಅದನ್ನೆಲ್ಲ ನಾನು ನಂತರ ಕ್ವಶನ್ ಪೇಪರ್ ಬಿಡಿಸ್ತಿರ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀನಿ, ಇವಾಗ ಬ್ಯಾಡ ಅದು. ಇವೇನು 5 ಮನೆತನಗಳದಾವೋ, ಈ 5 ಮನೆತನಗಳಲ್ಲಿ ಒಂದು ಅಹಮದ್ ನಗರದ ನಿಜಾಂಶಾಹಿಗಳು. ಅಹಮದ್ ನಗರದ ನಿಜಾಂಶಾಹಿಗಳು ವಿಜಯಪುರದ ಆದಿಲ್ ಶಾಹಿಗಳು ಸಂಬಂಧಿಕರು. ಅಹಮದ್ ನಗರದ ನಿಜಾಂಶಾಹಿಗಳ ರಾಜಕುಮಾರಿ ಚಾಂದ್ ಬೀಬಿಯನ್ನು ವಿಜಾಪುರದ ಆದಿಲ್ ಶಾಹಿಗಳ 1ನೇ ಅಲಿ ಆದಿಲ್ ಶಾನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಕೆಲ ವರ್ಷಗಳ ನಂತರ ಚಾಂದ್ ಬೇಬಿ ಹೋಗಿ ಅಲ್ಲಿ ತನ್ನ ತವರು ಮನೆಯೊಳಗೆ ವಾಸ ಮಾಡ್ತಿರ್ತಾಳೆ ಅಹಮದ್ ನಗರದಲ್ಲಿ. ಅವಳು ಅಲ್ಲಿ ವಾಸ ಮಾಡುವ ಸಮಯದೊಳಗೆ ಅಕ್ಬರ್ನ ಬಂದಲ್ಲಿ ದಾಳಿ ಮಾಡಿದ ಆ ಚಾಂದ್ ಬೇಬಿ ಅಹಮದ್ ನಗರದ ಪರವಾಗಿ ಹೋರಾಟವನ್ನ ಮಾಡ್ತಾಳೆ. ತನ್ನ ಅಳಿಯ ಇದ್ದ ಅಲ್ಲೊಬ್ಬ, ಅಳಿಯ ಅಂದ್ರೆ ಅಣ್ಣನ ಮಗ, ಆ ಅಣ್ಣನ ಮಗನ ಪರವಾಗಿ ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಈ ಚಾಂದ್ ಬೀಬಿ ಕೊನೆಗೆ ಅನಿವಾರ್ಯವಾಗಿ ಅಕ್ಬರ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡು ತನ್ನ ರಾಜ್ಯದ ಕೆಲವು ಪ್ರದೇಶ ಅಂದ್ರೆ ಅಹಮದ್ ನಗರದ ಕೆಲವು ಪ್ರದೇಶಗಳನ್ನ ಅಕ್ಬರ್ನಿಗೆ ಬಿಟ್ಟು ಕೊಡಬೇಕಾಗ್ತದೆ. ಇವೇನದಾವು ಇವೆಲ್ಲ ಅಕ್ಬರ್ನು ಕೈಗೊಂಡಿರುವ ಮುಖ್ಯವಾದ ದಾಳಿಗಳು ಇವು. ಸುಮಾರು 28 ಅಂತ ಹೇಳಿದೆ ನಾನು. ಅವೆಲ್ಲ ಬೇಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ. ನಿನ್ನೇನು ಕೂಡ ಹೇಳಿದ್ದೆ ನಾನು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕಂತಂದ್ರೆ ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ ಹೊರತು ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ನೀವು ಪಾಂಡಿತ್ಯವನ್ನ ಪಡ್ಕೊಂಡ್ರೆ PhD ಮಾಡ್ಬೋದು, ಆದ್ರೆ
ಪರೀಕ್ಷೆ ಪಾಸ್ ಆಗಲ್ಲ. ಅದಕ್ಕೆ ಇಲ್ಲಿ ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ. ಅದಕ್ಕೆ ಇಷ್ಟು ಅಂಶಗಳು ಅಂದ್ರೆ ದಾಳಿಗಳು ಇವನ ಬಗ್ಗೆ ನಮಗೆ ಅಂದ್ರೆ ಅಕ್ಬರ್ ಕೈಗೊಂಡ ದಾಳಿಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ. ಅಕ್ಬರನು ಕ್ರಿಸ್ತ ಶಕ 1605 ಆಮಶಂಕೆ ರೋಗದಿಂದ ನಿಧನ ಹೊಂದಿದ. ಆಮಶಂಕೆ ರೋಗದಿಂದ 1605 ನಿಧನ ಹೊಂದಿದ. ಆಗ್ರಾ ಸಮೀಪದ ಸಿಕಂದರ್ ಎಂಬಲ್ಲಿ ಈತನ ಸಮಾಧಿ ಮಾಡಲಾಯಿತು. ಈತನ ಸಮಾಧಿ ಸಿಕಂದರ್, ಉತ್ತರ ಪ್ರದೇಶದ ಸಿಕಂದರ್ ಎಂಬಲ್ಲಿ ಈತನ ಸಮಾಧಿ ಮಾಡಲಾಗಿದೆ. ಬಾಬರ್ನ ಸಮಾಧಿ ಕಾಬೂಲ್ನಲ್ಲಿದೆ, ಹುಮಾಯೂನನ ಸಮಾಧಿ ದೆಹಲಿಯಲ್ಲಿದೆ, ಈತನ ಸಮಾಧಿ ಸಿಕಂದರ್ನಲ್ಲಿದೆ. ಈತನ ಸಮಾಧಿ ಸಿಕಂದರ್ನಲ್ಲಿ ಚೆನ್ನಾಗಿ ಗೊತ್ತಿರಬೇಕು. ಆಗ್ರಾ ಸಮೀಪದ ಸಿಕಂದರ್ನೊಳಗೆ ಈ ಅಕ್ಬರನ ಸಮಾಧಿಯನ್ನ ಮಾಡಲಾಗಿದೆ. ಮೊಘಲ ಸಾಮ್ರಾಜ್ಯ ಮತ್ತು ಸೂರಿ ಮನೆತನ ಮುಗಿಯೋಷ್ಟರಲ್ಲಿ ನಿಮಗೆ 8 ಜನರ ಸಮಾಧಿಗಳನ್ನ ಹೇಳ್ತೀನಿ ನಾನು. ಆ 8 ಜನ ನೆನ್ಪಿಟ್ಟುಗಳು ಪದೇ ಪದೇ ಎಕ್ಸಾಮ್ ಕೇಳ್ತಿರ್ತಾರೆ. ಮೊಘಲರು ಹುಟ್ಟಿದ್ರು ಇತಿಹಾಸ, ಸತ್ರು ಇತಿಹಾಸ, ಅವರನ್ನು ಹೂತರು ಇತಿಹಾಸ, ಹೂತದ ಅಸ್ಥಿಪಂಜರವನ್ನ ಕೆದರಿ ಮತ್ತೊಂದು ಕಡೆ ಹೂತರು ಇತಿಹಾಸ. ಹಂಗ ಈ ಮೊಘಲ ಸಾಮ್ರಾಜ್ಯದ ಸಣ್ಣ ಸಣ್ಣ ಘಟನೆಗಳು ಸಹಿತ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಎಸ್, ಈಗ ನಾವು ಇಲ್ಲಿವರೆಗೆ ಕೇವಲ ಅಕ್ಬರನು ಕೈಗೊಂಡಿರುವ ದಂಡಯಾತ್ರೆಗಳನ್ನ ನೋಡಿದ್ವಿ. ಅಕ್ಬರ್ನು ಆಡಳಿತವನ್ನ ಯಾವ ರೀತಿಯಾಗಿ ವಹಿಸ್ಕೊಂಡ ಅನ್ನೋದನ್ನ ನೋಡಿದ್ವಿ. ಈಗ ಅಕ್ಬರನು ಕೈಗೊಂಡಿರುವ ಕೆಲವು ಸುಧಾರಣೆಗಳನ್ನ ನೋಡೋಣ. ಎಸ್, ನಾವೀಗ ನೋಡೋಣ ಅಕ್ಬರನ ಸುಧಾರಣೆಗಳು. ಇವು ಅಕ್ಬರನ ಆಡಳಿತ ಸುಧಾರಣೆಗಳಲ್ಲ, ಅಕ್ಬರ್ನ ಸುಧಾರಣೆಗಳು. ಇವು ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಿವು. ನಾವು ಇವತ್ತಿನ ಕ್ಲಾಸ್ ಒಳಗ ಅಕ್ಬರ್ನು ಕೈಗೊಂಡಿರುವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ನೋಡೋಣ. ನಾಳೆ ಕ್ಲಾಸ್ ಒಳಗ ಅಕ್ಬರನು ಕೈಗೊಂಡಿರುವ ಆಡಳಿತ ಸುಧಾರಣೆಗಳು, ಅವನ ಆಸ್ಥಾನಿಕರು ಮತ್ತು ಆತನ ಮಗನಾಗಿರುವ ಜಹಾಂಗೀರನ ಆಡಳಿತದ ಬಗ್ಗೆ ನಾವು ನಾಳೆ ಕ್ಲಾಸ್ ಒಳಗ ನೋಡೋಣ. ಎಸ್, ಏನ್ ಮಾಡಿದೆ ಅವನ ಆಡಳಿತ ಸುಧಾರಣೆ ಅಂತಂದ್ರೆ, ಮೊದಲನೇದ್ದು ಗುಲಾಮಗಿರಿ ಪದ್ಧತಿಯನ್ನ ನಿಷೇಧಿಸಿದ. ಗುಲಾಮಗಿರಿ ಪದ್ಧತಿ ನಿಷೇಧಿಸಿದ. ಗೋಹತ್ಯೆಯನ್ನ ನಿಷೇಧಿಸಿದ. ಗುಲಾಮಗಿರಿ ಪದ್ಧತಿ ನಿಷೇಧಿಸಿದ, ಮತ್ತೆ ಗೋಹತ್ಯೆಯನ್ನ ನಿಷೇಧಿಸಿದ. ಬಹುಪತ್ನಿತ್ವವನ್ನು ನಿಷೇಧಿಸಿದ. ಆದ್ರೆ ತಾನ್ ಮಾತ್ರ 5 ಮದುವೆ ಆಗಿದ್ದ. ಬಹುಪತ್ನಿತ್ವವನ್ನ ನಿಷೇಧ ಮಾಡ್ತಾನೆ. ಹಿಂದೂಗಳ ಮೇಲಿನ ಜಸಿಯಾ ಕಂದಾಯವನ್ನ ನಿಷೇಧಿಸಿದ, ಅಥವಾ ಜಜಿಯಾ ಅಂತ ಹೇಳ್ತೀವಲ್ಲ ನಾವು. ಹಿಂದೂಗಳ ಮೇಲಿನ ಜಸಿಯಾ ಅಥವಾ ಜಜಿಯಾ ಕಂದಾಯವನ್ನ ನಿಷೇಧ ಮಾಡ್ತಾನೆ. ಹಿಂದೂಗಳ ಮೇಲಿನ ತೀರ್ಥಯಾತ್ರಾ ತೆರಿಗೆಯನ್ನು ನಿಷೇಧಿಸಿದ. ಹಿಂದೂಗಳ ಮೇಲಿನ ತೀರ್ಥಯಾತ್ರಾ ತೆರಿಗೆಯನ್ನ ನಿಷೇಧ ಮಾಡ್ತಾನೆ. ಹಿಂದೂಗಳು ಕಾಶಿಗೆ ಹೋಗಬೇಕಾದ್ರೆ ಬೇರೆ ಎಲ್ಲಿ ಹೋಗ್ಬೇಕಾದ್ರೆ ತೆರಿಗೆ ಕಟ್ಟಬೇಕಾಗಿತ್ತು, ಅದನ್ನ ನಿಷೇಧ ಮಾಡಿದ. ಆಮೇಲೆ ಮುಸ್ಲಿಮರಿಗೆ ಸರ್ಕಾರದ ಹಣದಲ್ಲಿ ಹಜ್ ನೋಡ್ರಿ, ಇವೆಲ್ಲವುಗಳನ್ನ ಈತ ನಿಷೇಧ ಮಾಡಿದ. ಅಷ್ಟೇ ಅಲ್ಲದೆ ಮುಸ್ಲಿಮರಿಗೆ ಸರ್ಕಾರದ ಹಣದಲ್ಲಿ ಹಜ್ ಯಾತ್ರೆಯನ್ನ ಆರಂಭ ಮಾಡ್ತಾನೆ. ಇದನ್ನ ಪ್ರಶ್ನೆ ಕೇಳ್ತಿರ್ತಾರೆ ಪದೇ ಪದೇ. ಸರ್ಕಾರದ ಹಣದಲ್ಲಿ ಹಜ್ ಯಾತ್ರೆಯನ್ನು ಆರಂಭಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಕೇಳ್ತಿರ್ತಾರೆ, ಅಕ್ಬರ್. ನಂತರ ಈ ಅಕ್ಬರನು ತನ್ನ ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಿದ್ದ. ಮದ್ಯಪಾನವನ್ನ ನಿಷೇಧಿಸಿದ. ಅಷ್ಟೇ ಅಲ್ಲದೆ ತನ್ನ ರಾಜ್ಯದಲ್ಲಿ ಜೂಜಾಟವನ್ನ ನಿಷೇಧ ಮಾಡ್ತಾನೆ. ದೆಹಲಿಯ ಸುಲ್ತಾನರಲ್ಲಿ ಮದ್ಯಪಾನ ಮತ್ತು ಜೂಜಾಟವನ್ನು ನಿಷೇಧಿಸಿದ್ದವನು ಅಲ್ಲಾವುದ್ದೀನ್ ಖಿಲ್ಜಿ. ಮೊಘಲರಲ್ಲಿ ಈ ಮದ್ಯಪಾನ ಮತ್ತು ಜೂಜಾಟವನ್ನ ನಿಷೇಧಿಸಿದವನು ಅಕ್ಬರ್ ಅಂತ ಹೇಳಿ. ಅಕ್ಬರ್ನು ಇದೆಲ್ಲವನ್ನು ನಿಷೇಧಿಸಿದ. ಅಷ್ಟೇ ಅಲ್ಲದೆ ಒಬ್ರು ಸೂಫಿ ಸಂತ ಇರ್ತಾರೆ, ಸಲೀಂ ಚಿಸ್ತಿ ಅಂತೇಳಿ. ಸಲೀಂ ಚಿಸ್ತಿ ಎಂಬ ಸೂಫಿ ಸಂತ. ಈ ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನ ಮೇಲೆ ಅಪಾರವಾದ ಗೌರವ ಇತ್ತು. ಈ ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನ ಸವಿನೆನಪಿಗಾಗಿ ಉತ್ತರ ಪ್ರದೇಶದಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನ. ಆ ನಗರದ ಹೆಸರು ಫತೇಪುರ್ ಸಿಕ್ರಿ ಅಂತೇಳಿ. ಇದರ ಅರ್ಥ ವಿಜಯ ನಗರ ಅಂತ ಅರ್ಥ. ವಿಜಯದ ನಗರ, ವಿಜಯನಗರ ಅಲ್ಲ, ವಿಜಯದ ನಗರ ಅಂತ. ಇವತ್ತಿದು ಉತ್ತರ ಪ್ರದೇಶದೊಳಗಿದೆ ಈ ಒಂದು ನಗರ, ಸಿಕ್ರಿ ನಗರ ಅಥವಾ ಫತೇಪುರ್ ಸಿಕ್ರಿ ನಗರ. ಇದನ್ನ ಈತ ನಿರ್ಮಿಸಿದ್ದು ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನ ಸವಿನೆನಪಿಗಾಗಿ. ಇದನ್ನ ಈತ ತನ್ನ 2ನೇ ರಾಜಧಾನಿಯಾಗಿ ಮಾಡ್ಕೊಂಡಿದ್ದ ಅಂತೇಳಿ ಕೆಲವು ಜನ ಹೇಳ್ತಿರ್ತಾರೆ. ಅಕ್ಬರನ 2ನೇ ರಾಜಧಾನಿ ಫತೇಪುರ್ ಸಿಕ್ರಿ ಆಗಿತ್ತು ಅಂತೇಳಿ. ಈ ಫತೇಪುರ್ ಸಿಕ್ರಿ ನಗರದಲ್ಲಿ ಅಕ್ಬರ್ನು ಬಹಳಷ್ಟು ಕಟ್ಟಡ ನಿರ್ಮಿಸಿದ. ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ 6 ಕಟ್ಟಡಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಯಾವ 6 ಅಂತಂದ್ರ, ಒಂದು ಈತನ ರಾಣಿಗಾಗಿ ನಿರ್ಮಿಸಿದ್ದು ಜೋಧಾಬಾಯಿ ಅರಮನೆ ಅಂತೇಳಿ, ಅಥವಾ ಜೋಧಾಬಾಯಿ ಮಹಲ್. ಜೋಧಾಬಾಯಿ ಅರಮನೆ ಅಥವಾ ಜೋಧಾಬಾಯಿ ಮಹಲ್ ಅನ್ನು ನಿರ್ಮಿಸಿದ. ಜೋಧಾಬಾಯಿ ಅರಮನೆ, ಜೋಧಾಬಾಯಿ ಮಹಲ್ ನಿರ್ಮಿಸಿದ. 2ನೇದ್ದು ತನ್ನ ಮಗನಾಗಿರುವ ಜಹಾಂಗೀರನಿಗಾಗಿ ಜಹಾಂಗೀರ್ ಮಹಲ್ ಅನ್ನ ನಿರ್ಮಿಸ್ತಾನೆ.
ಅಥವಾ ಜಹಾಂಗೀರ್ ಅರಮನೆ. ತನ್ನ ಮಂತ್ರಿ ಇದ್ದ, ಪ್ರಸಿದ್ಧ ಮಂತ್ರಿ ಬೀರ್ಬಲ್ ಅಂತೇಳಿ, ಈ ಬೀರ್ಬಲ್ಲನಿಗಾಗಿ ಬೀರ್ಬಲ್ ಹೌಸ್ ಅನ್ನ ನಿರ್ಮಾಣ ಮಾಡ್ತಾನೆ. ಬೀರ್ಬಲ್ ಹೌಸ್ ಅನ್ನು ನಿರ್ಮಿಸಿದ. ಇನ್ನಿದರ ನಂತರ ತನಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಅರಮನೆ, 5 ಅಂತಸ್ತಿನ ಅರಮನೆ, ಪಂಚ್ ಮಹಲ್ ಅಂತ ನಿರ್ಮಾಣ ಆಗ್ತದೆ. ಪಂಚ್ ಮಹಲ್ ಎಂಬ ಒಂದು ಅರಮನೆಯನ್ನು ನಿರ್ಮಿಸಿದ. ಅತಿ ಮುಖ್ಯವಾದದ್ದು, ಗುಜರಾತ್ ವಿಜಯದ ಸವಿನೆನಪಿಗಾಗಿ ಬುಲಂದ್ ದರ್ವಾಜವನ್ನ ನಿರ್ಮಿಸಿದ. ಈ ಬುಲಂದ್ ದರ್ವಾಜದ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ನೀನು ದಾಟು ಅಂತ ಬರೆಸ್ತಾನೆ. ಅದಲ್ಲದೆ ಇಬಾದತ್ ಖಾನ ಎಂಬ ಒಂದು ಪ್ರಾರ್ಥನಾ ಮಂದಿರವನ್ನ ನಿರ್ಮಾಣ ಮಾಡ್ತಾನೆ. ಇಬಾದತ್ ಖಾನ ಎಂಬ ಒಂದು ಪ್ರಾರ್ಥನಾ ಮಂದಿರ ನಿರ್ಮಾಣ ಆಯಿತು. ಈ 6 ಸ್ಮಾರಕಗಳು ನಿರ್ಮಾಣ ಆಗುತ್ತವೆ. ಇನ್ನೊಮ್ಮೆ ನೋಡ್ರಿ, ಜೋಧಾಬಾಯಿ ಅರಮನೆ, ಜಹಾಂಗೀರ್ ಮಹಲ್, ಬೀರ್ಬಲ್ ಹೌಸ್, ಪಂಚ್ ಮಹಲ್, ಬುಲಂದ್ ದರ್ವಾಜ, ಇಬಾದತ್ ಖಾನ ಅಂತೇಳಿ ಇಲ್ಲಿ ನಿರ್ಮಾಣ ಆಗ್ತಾವ. ಈ ಇಬಾದತ್ ಖಾನ ಎನ್ನುವುದೊಂದು ಪ್ರಾರ್ಥನಾ ಮಂದಿರ. ವಿ ಎ ಸ್ಮಿತ್ ಎಂಬ ವ್ಯಕ್ತಿಯು ಈ ಫತೇಪುರ್ ಸಿಕ್ರಿ ನಗರವನ್ನು ಶಿಲೆಯಲ್ಲಿನ ಶೃಂಗಾರ ಎಂದು ಕರೆದಿದ್ದಾರೆ. ಫತೇಪುರ್ ಸಿಕ್ರಿ ನಗರವನ್ನ ಶಿಲೆಯಲ್ಲಿನ ಶೃಂಗಾರ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದು. ಯಾವ ನಗರವನ್ನು ಶಿಲೆಯಲ್ಲಿನ ಶೃಂಗಾರ ಎಂದು ಕರೆಯಲಾಗಿದೆ ಅಂತ ಕೇಳಿದ್ರೆ, ಫತೇಪುರ್ ಸಿಕ್ರಿ ನಗರವನ್ನ ಶಿಲೆಯಲ್ಲಿನ ಶೃಂಗಾರ ಎಂದು ಕರೆಯಲಾಗಿದೆ. ಈ ನಗರವನ್ನು 1986 ಒಳಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. 1986 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಈ ನಗರವನ್ನ. ಇದು ಅಕ್ಬರನ ಅತಿ ದೊಡ್ಡ ಸಾಧನೆ ಇದೊಂದು, ಫತೇಪುರ್ ಸಿಕ್ರಿ ನಗರ. ಮತ್ತಲ್ಲಿ ಇವೆಲ್ಲ ಸ್ಮಾರಕಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಇಲ್ಲೊಂದು ಹೇಳಿದೆ ನಾನು, ಇಬಾದತ್ ಖಾನ ಅಂತ ಹೇಳಿ. ಇಬಾದತ್ ಖಾನ ಅಂತ ಹೇಳಿದೆ ನಾನು. ಏನಿದು ಇಬಾದತ್ ಖಾನ ಎನ್ನುವುದು? ಇಬಾದತ್ ಖಾನ ಎನ್ನುವುದು ಅಕ್ಬರನು ನಿರ್ಮಿಸಿರುವ ಪ್ರಾರ್ಥನಾ ಮಂದಿರ. ಬಹಳ ಸಲ ಪ್ರಶ್ನೆ ಕೇಳ್ತಿರ್ತಾರೆ. ಇಬಾದತ್ ಖಾನ ಎನ್ನುವುದು ಒಂದು ಅಕ್ಬರು ನಿರ್ಮಿಸಿದ ಅರಮನೆ, ಅಕ್ಬರನು ಸ್ಥಾಪಿಸಿದ ಧರ್ಮ, ಅಕ್ಬರನು ಕಟ್ಟಿದ ಒಂದು ದರ್ವಾಜ, ಅಕ್ಬರನು ಕಟ್ಟಿದ ಪ್ರಾರ್ಥನಾ ಮಂದಿರ ಅಂತ ಕೇಳ್ತಿರ್ತಾರೆ. ಇಬಾದತ್ ಖಾನ ಎನ್ನುವುದು ಅಕ್ಬರನು ನಿರ್ಮಿಸಿದ ಪ್ರಾರ್ಥನಾ ಮಂದಿರ. ಯಾಕೆ ಇಂಥ ಒಂದು ಪ್ರಾರ್ಥನಾ ಮಂದಿರವನ್ನ ಅಕ್ಬರನು ನಿರ್ಮಿಸಿದ ಅಂತಂದ್ರೆ, ಅವತ್ತಿನ ಕಾಲದೊಳಗೆ ಹಿಂದೂ ಮುಸ್ಲಿಮರ ಮಧ್ಯೆ, ಮುಸ್ಲಿಮರು ಮತ್ತು ಜೈನರ ಮಧ್ಯೆ, ಮುಸ್ಲಿಮರು ಮತ್ತು ಪಾರ್ಸಿಗಳ ನಡುವೆ, ಹಿಂದೂಗಳು ಮತ್ತು ಪಾರ್ಸಿಗಳ ನಡುವೆ, ಜೈನರು ಪಾರ್ಸಿಗಳ ನಡುವೆ ಒಟ್ಟ ಹೊಂದಾಣಿಕೆ ಇರಲಿಲ್ಲ, ಸರ್ವಧರ್ಮ ಸಮನ್ವಯತೆ ಇರಲಿಲ್ಲ. ಇಬಾದತ್ ಖಾನವನ್ನ ಸ್ಥಾಪಿಸುವುದರ ಉದ್ದೇಶ ಸರ್ವಧರ್ಮ ಸಮನ್ವಯ ಸಾಧಿಸುವುದು. ಇದರ ಸ್ಥಾಪನೆಯ ಹಿಂದಿನ ಉದ್ದೇಶ ಸರ್ವಧರ್ಮ ಸಮನ್ವಯವನ್ನ ಸಾಧಿಸುವುದು ಇದರ ಹಿಂದಿನ ಉದ್ದೇಶ ಆಗಿತ್ತು. ಸರ್ವಧರ್ಮ ಸಮನ್ವಯ ಸಾಧಿಸುವುದು ಉದ್ದೇಶ ಆಗಿತ್ತು. ಈತನು ಅಂದ್ರೆ ಅಕ್ಬರನು ಸರ್ವಧರ್ಮ ಸಮನ್ವಯ ಸಾಧಿಸುವ ಉದ್ದೇಶದಿಂದ ಕೆಲವು ಜನ ಧರ್ಮಗುರುಗಳನ್ನ ನೇಮಕ ಮಾಡ್ತಾನೆ ಇಲ್ಲಿ. ಆ ಧರ್ಮಗುರುಗಳೆಲ್ಲರೂ ಸೇರಿ ಪ್ರತಿ ಗುರುವಾರ ದಿನ ಇಲ್ಲಿ ಸಭೆ ಸೇರಿ ಸರ್ವಧರ್ಮ ಸಮನ್ವಯದ ಕುರಿತು ಚರ್ಚೆ ಮಾಡಬೇಕಾಗಿತ್ತು. ಪ್ರತಿ ಗುರುವಾರ ದಿನ ಸಭೆ ಸೇರಿ ಸರ್ವಧರ್ಮ ಸಮನ್ವಯ ಕುರಿತು ಚರ್ಚೆ ಮಾಡಬೇಕಾಗಿತ್ತು. ಹಾಗಾದ್ರೆ ಯಾರ್ಯಾರಿದ್ರು ಇಲ್ಲ ಅಂತಂದ್ರೆ, ಮೊದಲನೆಯದ್ದು ಹಿಂದೂ ಧರ್ಮದ ಪರವಾಗಿ ದೇವಿ ಪುರುಷೋತ್ತಮ್ ದಾಸ್ ಪಂಡಿತ್ ಅಂತೇಳಿ, ದೇವಿ ಪುರುಷೋತ್ತಮ್ ದಾಸ್ ಪಂಡಿತ್ ಅಂತ ವ್ಯಕ್ತಿ ಇರ್ತಾರೆ. ದೇವಿ ಪುರುಷೋತ್ತಮ ದಾಸ್ ಪಂಡಿತ್ ಅಂತ ಒಬ್ರು ಹಿಂದೂ ಧರ್ಮದ ಪರವಾಗಿ. ಇಸ್ಲಾಂ ಧರ್ಮದ ಪರವಾಗಿ ಇದ್ದವರು ಅಬುಲ್ ಫಜಲ್ ಎಂಬ ವ್ಯಕ್ತಿ. ಇಸ್ಲಾಂ ಧರ್ಮದ ಪರವಾಗಿ ಅಬುಲ್ ಫಜಲ್ ಎಂಬ ವ್ಯಕ್ತಿ ಇರ್ತಾರೆ. ನಂತರ ಇಲ್ಲಿ ಜೈನ ಧರ್ಮದ ಪರವಾಗಿ 3 ಜನ ಇದ್ರು. ವಿಜಯಸೂರಿ, ಹರಿವಿಜಯಸೂರಿ, ಭಾನುಪಾಧ್ಯಾಯ ಅಂತೇಳಿ. ನೋಡ್ರಿ, ಜೈನ ಧರ್ಮದ ಪರವಾಗಿ ಒಬ್ರು ವಿಜಯಸೂರಿ ಅಂತಿರ್ತಾರೆ, ಇನ್ನೊಬ್ರು ಹರಿ ವಿಜಯಸೂರಿ ಅಂತಿದ್ರು, ಇನ್ನೊಬ್ರು ಭಾನು ಉಪಾಧ್ಯಾಯ ಅಂತಿರ್ತಾರೆ. ಭಾನು ಉಪಾಧ್ಯಾಯ ಅಂತಿದ್ರು. ಇವರು ಜೈನ ಧರ್ಮದ ಪರವಾಗಿ. ಇಲ್ಲಿ ಪಾರ್ಸಿ ಧರ್ಮದ ಪರವಾಗಿ ಇದ್ದವರು ನೆನಪಿರ್ಲಿ, ದಸ್ತೂರ್ಜಿ ಮೆಹಾರ್ಜಿ ಅಂತೇಳಿ. ಪಾರ್ಸಿ ಧರ್ಮದ ಪರವಾಗಿದ್ದವರು ದಸ್ತೂರ್ಜಿ ಮೆಹಾರ್ಜಿ ನೆನಪಿರ್ಲಿ. ನೋಡ್ರಿಲ್ಲಿ, ಇಬಾದತ್ ಖಾನದಲ್ಲಿದ್ದಂತ ಹಿಂದೂ ಧರ್ಮದ ಪಂಡಿತ ದೇವಿ ಪುರುಷೋತ್ತಮ್ ದಾಸ್ ಪಂಡಿತ್, ಇಸ್ಲಾಂ ಧರ್ಮದಿಂದ ಅಬುಲ್ ಫಜಲ್ ಅಂತಿರ್ತಾರೆ, ಜೈನ ಧರ್ಮದಿಂದ ವಿಜಯಸೂರಿ, ಹರಿವಿಜಯಸೂರಿ, ಭಾನು ಉಪಾಧ್ಯಾಯ ಅಂತಿದ್ರು. ಇಂಪಾರ್ಟೆಂಟ್ ಇವರೆಲ್ಲರೂ. ಇನ್ನ ಪಾರ್ಸಿ ಧರ್ಮದ ಪರವಾಗಿ ದಸ್ತೂರ್ಜಿ ಮೆಹಾರ್ಜಿ ಅಂತಿದ್ರು. ಇವರೆಲ್ಲರ ಕೆಲಸ ಸರ್ವಧರ್ಮ ಸಮನ್ವಯದ ಕುರಿತು ಚರ್ಚೆ ಮಾಡಬೇಕು ಪ್ರತಿ ಗುರುವಾರ ದಿನ ಸಭೆ ಸೇರಿ. ಇವರೆಲ್ಲ ಧಾರ್ಮಿಕ ಮುಖಂಡರು, ಧರ್ಮಗಳ ನಡುವೆ ಸಮನ್ವಯವನ್ನು ಸಾಧಿಸಬೇಕನ್ನೋದು ಅಕ್ಬರ್ ಉದ್ದೇಶ ಆಗಿತ್ತು. ಆದರೆ ಇವರಿವರ ನಡುವೆನೇ ಜಗಳಗಳ ಆರಂಭವಾದವು. ಇವರಿವರ ನಡುವೆನೇ ಜಗಳಗಳ ಆರಂಭವಾದದ್ದಕ್ಕಾಗಿ ಅಕ್ಬರ್ನು ಇವರೆಲ್ಲರನ್ನ ಅಲ್ಲಿಂದ ಹೊರಗೆ ಹಾಕಿ ತಾನೇ ಇಬಾದತ್ ಖಾನ ಎಂಬ ಪ್ರಾರ್ಥನಾ ಮಂದಿರದ ಮುಖ್ಯಸ್ಥನಾದ.
ತಾನೇ ಮುಖ್ಯಸ್ಥನಾದ ನಂತರ ಅಕ್ಬರನು ಹೇಳ್ತಾನೆ, ಜಗತ್ತಿನೊಳಗೆ ಹಿಂದೂ ಧರ್ಮ ಇಲ್ಲ, ಮುಸ್ಲಿಂ ಇಲ್ಲ, ಜೈನ್, ಪಾರ್ಸಿ, ಬೌದ್ಧ ಯಾವುದೇ ಧರ್ಮ ಇಲ್ಲ, ಜಗತ್ತಿನೊಳಗಿರೋದು ಒಂದೇ ಧರ್ಮ, ಅದು ದಿನ್ ಇ ಇಲಾಯಿ ಅಂತ ಹೇಳ್ತಾನೆ. ಅಂದ್ರೆ ಕ್ರಿಸ್ತ ಶಕ 1582 ಅಕ್ಬರನು ಒಂದು ಹೊಸ ಧರ್ಮವನ್ನು ಸ್ಥಾಪಿಸಿದ. ಆ ಧರ್ಮದ ಹೆಸರು ದಿನ್ ಇ ಇಲಾಯಿ ಅಂತ ಹೇಳಿ, ದಿನ್ ಇ ಇಲಾಯಿ ಅಂತ ಸ್ಥಾಪನೆ ಆಯಿತು. ಬಹಳ ಇಂಪಾರ್ಟೆಂಟ್ ಇದು ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮ, ದಿನ್ ಇ ಇಲಾಯಿ ಅಂತ. ಎಸ್, ಇನ್ನ ಈ ಅಕ್ಬರನು ದಿನ್ ಇ ಇಲಾಯಿ ಎಂಬ ಧರ್ಮವನ್ನ ಸ್ಥಾಪಿಸಿ ಅಲ್ಲಿ ಒಂದು ತತ್ವವನ್ನು ಉದ್ದೇಶ ಇಟ್ಕೊಂಡಿದ್ದ. ಒಂದು ಉದ್ದೇಶ ಅಂದ್ರೆ ಸರ್ವಧರ್ಮ ಸಮನ್ವಯ ಸಾಧಿಸೋದು, ಎಲ್ಲರೂ ಒಂದೇ ಅಂತ ಹೇಳೋದು. ಈ ಜಗತ್ತಿನಾಗೆಲ್ಲ ಹಂಗಾಗ್ಯಾವ, ಎಲ್ಲರೂ ಒಂದೇ ಅಂತ ಹೇಳಿದಂತ ಬುದ್ಧ ಬೋಧನೆ ಮಾಡಿದ, ಬುದ್ಧನ ಅನುಯಾಯಿಗಳು ಬೌದ್ಧರಾದ್ರು. ಎಲ್ಲರೂ ಒಂದೇ ಅಂತ ಮಹಾವೀರ ಹೇಳಿದ್ರು, ಮಹಾವೀರ ಅನುಯಾಯಿಗಳು ಜೈನರಾದ್ರು. ಎಲ್ಲರೂ ಒಂದೇ ಅಂತ ಬಸವಣ್ಣ ಹೇಳಿದ್ರು, ಬಸವಣ್ಣ ಅನುಯಾಯಿಗಳು ಲಿಂಗಾಯತರಾದ್ರು. ಹಿಂಗಾಗಿ ಬೇರೆ ಬೇರೆ ಧರ್ಮ ಉಟ್ಕೊಂಡಾವ್. ಅಂದ್ರೆ ಇವತ್ತು ಎಷ್ಟು ಧರ್ಮ ಉಟ್ಕೊಂಡಾವು, ಎಲ್ಲದಕ್ಕೆ ಹಿಂಗೆ ಒಂದೇ ಒಂದೇ ಅಂತ ಹೇಳ್ತಾನ ಧರ್ಮಗಳು. ಎಲ್ಲರೂ ಒಂದೇ ಅಂತ ಗುರುನಾನಕ್ ಹೇಳಿದ್ರು, ಗುರುನಾನಕನ ಶಿಷ್ಯರು ಸಿಖ್ರಾದ್ರು. ಹಿಂಗಾಗಿ ಅದ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಷ್ಟೇ ಅಲ್ಲ, ಬೇರೆ ಕಡೆನೂ ಎಲ್ಲ ದೇಶಗಳು ಇದೇ ಒಂದು ಪರಿಸ್ಥಿತಿ ಆಗ್ಯದ. ಈಗ ನೋಡೋಣ, ಇಲ್ಲಿ ಎಲ್ಲರೂ ಒಂದೇ ಅಂತೇಳಿ ಅಂದ್ರೆ ಸರ್ವಧರ್ಮ ಸಮನ್ವಯ ಸಾಧಿಸೋದು ಇದ್ರ ಉದ್ದೇಶ ಆಗಿತ್ತು. ಎಸ್, 2 ತತ್ವಗಳನ್ನ ಆತ ಇಟ್ಕೊಂಡಿದ್ದ. ಯಾವ 2 ತತ್ವಗಳು ಅಂತಂದ್ರ ವಿಶ್ವದೆಲ್ಲೆಡೆ ಶಾಂತಿಯನ್ನ ಸ್ಥಾಪಿಸುವುದು, ವಿಶ್ವದೆಲ್ಲೆಡೆ ಶಾಂತಿಯನ್ನ ಸ್ಥಾಪಿಸುವುದು, ವಿಶ್ವ ಶಾಂತಿ. ನಮ್ಮ ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳಿದ್ರು, ಒಂದಾಗಿ ಬಾಳಿರಿ ವಿಶ್ವ ಶಾಂತಿ ನೆಲೆಸಿರಿ ಅಂತೇಳಿ, ಒಂದಾಗಿ ಬಾಳಿರಿ ವಿಶ್ವ ಶಾಂತಿ ನೆಲೆಸಿರಿ ಅಂತ ಹೇಳ್ತಾರೆ. ಇಲ್ಲಿ ಈ ಅಕ್ಬರ್ನು ಕೂಡ ಹೇಳಿದ್ದವಾಗ ಜಗತ್ತಿನೊಳಗೆ ಶಾಂತಿ ನೆಲೆಸಬೇಕು ಅನ್ನೋದು ಇದ್ರ ತತ್ವ ಆಗಿತ್ತು. ಇನ್ನೊಂದು ತತ್ವ ಏನಂತಂದ್ರ ಏಕದೇವೋಪಾಸನೆ. ಏಕದೇವೋಪಾಸನೆ ಅಂದ್ರೆ ಒಂದೇ ದೇವರನ್ನ ಉಪಾಸನೆ ಅಂದ್ರೆ ಆರಾಧನೆ ಮಾಡೋದು. ಏಕದೇವೋಪಾಸನೆ ಇದರ ಇನ್ನೊಂದು ತತ್ವ ಆಗಿತ್ತು. ಇವೆರಡು ದಿನ್ ಇ ಇಲಾಯಿ ಧರ್ಮದ ತತ್ವಗಳು ಆಗಿರ್ತಾವ. ದಿನ್ ಇ ಇಲಾಯಿ ಧರ್ಮ ತತ್ವಗಳಾಗಿದ್ದವು 2. ಇನ್ನ ಇಲ್ಲಿ ಯಾರಾದ್ರೂ ಈ ಧರ್ಮಕ್ಕೆ ಮೆಂಬರ್ ಆಗಬೇಕು ಅಂತಂದ್ರ ರವಿವಾರ ದಿನ ಅಕ್ಬರನ ಕಾಲ್ ಹಿಡಿದು ಅಲ್ಲಾಹು ಅಕ್ಬರ್ ಅಂತ ಓದರ್ಬೇಕಾಗಿತ್ತು. ಯಾರು ಅಕ್ಬರನ ಕಾಲ್ ಹಿಡಿದು ಅಲ್ಲಾಹು ಅಕ್ಬರ್ ಅಂತ ಒದರ್ತಾರೋ ಅವ್ರ ಈ ಧರ್ಮದ ಸದಸ್ಯರಾಗ್ತಿದ್ರು. ಇದರ ಸದಸ್ಯನಾದಂತ ಮೊಟ್ಟ ಮೊದಲ ವ್ಯಕ್ತಿ ಬೀರ್ಬಲ್, ಮೊಟ್ಟ ಮೊದಲ ಹಿಂದೂ ವ್ಯಕ್ತಿ ಬೀರ್ಬಲ್ ಅಂತೇಳಿ. ಈತನ ಮೂಲ ಹೆಸರು ಮಹೇಶ್ ದಾಸ್ ಅಂತ. ಈ ಬೀರ್ಬಲ್ಲನು ಇದರ ಸದಸ್ಯನಾದ ಅಂದ್ರೆ ದಿನ್ ಇ ಇಲಾಯಿ ಧರ್ಮದ ಸದಸ್ಯನಾದ ಮೊಟ್ಟ ಮೊದಲ ಹಿಂದೂ ವ್ಯಕ್ತಿ ಆಗಿರ್ತಾನೆ. ಇನ್ನ ಈ ಧರ್ಮಕ್ಕೆ ಎಷ್ಟು ಜನ ಮೆಂಬರ್ ಆಗಿದ್ರು ಅಂದ್ರೆ 18 ಜನ ಮೆಂಬರ್ ಆಗಿದ್ರು ಅನ್ಕೊಂಡ್ಬಿಡ್ರಿ. ಇಡೀ ಜಗತ್ತಿನೊಳಗೆ ಅತಿ ಚಿಕ್ಕ ಧರ್ಮ ಅಂದ್ರೆ ಇದೆ, 18 ಜನ ಮೆಂಬರ್ ಇದ್ರು. ಅದಕ್ಕೆ ಅಕ್ಬರ್ನ ಆಸ್ಥಾನವಾಗಿದ್ದಂತ ಭಗವಾನ್ ದಾಸ್, ಮಾನ್ ಸಿಂಗ್ ಮುಂತಾದ ವ್ಯಕ್ತಿಗಳೇ ಧರ್ಮ ಸ್ವೀಕರಿಸಲಿಲ್ಲ. ಅದಲ್ಲದೆ ಇದಕ್ಕೆ ಯಾವುದೇ ಧರ್ಮ ಗ್ರಂಥ ಇರಲಿಲ್ಲ. ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಅನ್ನು ಹೇಳ್ತೀನಿ ನಾನು, ನೆನಪಿರಬೇಕು. ಒಂದು, ಅಕ್ಬರ್ನ ನಂತರ ಯಾರು ಈ ಧರ್ಮಕ್ಕೆ ರಾಜಾಶ್ರಯವನ್ನ ಕಲ್ಪಿಸಲಿಲ್ಲ. ರಾಜಾಶ್ರಯ ಕಳ್ಕೊಳ್ಳೋದು ಒಂದು ಅಂಶ. ಎರಡನೆಯದು, ಈ ಧರ್ಮಕ್ಕೆ ಧರ್ಮ ಗ್ರಂಥ ಇರಲಿಲ್ಲ. ಈ ಧರ್ಮಕ್ಕೆ ಯಾವುದೇ ಧರ್ಮ ಗ್ರಂಥ ಇರಲಿಲ್ಲ. ಆಮೇಲೆ ಈ ಧರ್ಮಕ್ಕೆ ಯಾರು ಧರ್ಮಗುರು ಇರಲಿಲ್ಲ. ಈ ಧರ್ಮಕ್ಕೆ ಯಾರು ಧರ್ಮಗುರು ಇರಲಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ಹಿಂದೂ ಮತ್ತು ಮುಸ್ಲಿಮರು ಇದನ್ನ ತಮ್ಮ ವಿರೋಧಿ ಅಂತ ಅನ್ಕೊಂಡಿದ್ರು. ಹಿಂದೂ ಮತ್ತು ಮುಸ್ಲಿಮರನ್ನು ತಮ್ಮ ವಿರೋಧಿ. ಯಾಕೆ ಇದನ್ನ ಹಿಂದೂ ಮತ್ತು ಮುಸ್ಲಿಮರು ತಮ್ಮ ವಿರೋಧಿ ಅನ್ಕೊಂಡ್ರು ಅಂದ್ರ, ಇಲ್ಲಿ ಯಾರು ಗೋ ಹತ್ಯೆ ಮಾಡುವಂತಿರ್ಲಿಲ್ಲ ಮುಸ್ಲಿಮರು. ಹಿಂದೂಗಳು ಯಾರು ಮೂರ್ತಿ ಪೂಜೆ ಮಾಡುವಂತಿರ್ಲಿಲ್ಲ. ಹಿಂದೂಗಳು ಮೂರ್ತಿ ಪೂಜೆ ಮಾಡುವಂತಿರಲಿಲ್ಲ. ಇಂಥ ಒಂದು ನೀತಿಯನ್ನು ಈತ ಅಳವಡಿಸಿಕೊಂಡಿದ್ದ ಈ ಧರ್ಮದಲ್ಲಿ. ಅದಕ್ಕಾಗಿ ಹಿಂದೂ ಮತ್ತು ಮುಸ್ಲಿಮರದನ್ನು ತಮ್ಮ ಧರ್ಮ ವಿರೋಧಿ ಅಂತ ಅನ್ಕೊಳ್ತಾರೆ. ಇನ್ನ ಈ ಧರ್ಮ ಯಾಕೆ ವಿಫಲ ಆಯಿತು ಅಂತ ಕೇಳಿದ್ರೆ ಈ 4 ಕಾರಣ ಹೇಳ್ಬೇಕು. ಒಂದು, ಯಾರು ರಾಜಾಶ್ರಯವನ್ನ ಕೊಡ್ಲಿಲ್ಲ. ಇದಕ್ಕೆ ಧರ್ಮ ಗ್ರಂಥ, ಧರ್ಮ ಗುರು ಇರಲಿಲ್ಲ. ಅಷ್ಟೇ ಅಲ್ಲದೆ ಹಿಂದೂ ಮತ್ತು ಮುಸ್ಲಿಮರು ಇದನ್ನು ತಮ್ಮ ವಿರೋಧಿ ಅಂತ ತಿಳ್ಕೊಂಡಿದ್ರು. ಇನ್ನೊಂದು ಅಂಶ ಗೊತ್ತಿರಲಿ, ಇದಕ್ಕೆ ಧರ್ಮ ಪ್ರಚಾರಕರು ಇರಲಿಲ್ಲ. ಈ ಧರ್ಮಕ್ಕೆ ಧರ್ಮ ಪ್ರಚಾರಕರು ಇರಲಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಇನ್ನ ಈ ಅಕ್ಬರನ ಈ ಧರ್ಮ ವಿಫಲ ಆಯ್ತು. ಯಾಕೆ ವಿಫಲ ಆಯ್ತು ಅಂತ ನಿಮಗೆಲ್ಲ ಗೊತ್ತದ. ಒಂದ್ ಕಡೆ ಹೇಳ್ತಾರೆ, ಕಾನುಂಗೋ ಅಂತಕ್ಕಂಥ ವ್ಯಕ್ತಿ, ದಿನ್ ಇ ಇಲಾಯಿ ಅನ್ನೋದು ಅಕ್ಬರನ ಯಶಸ್ಸಿನ ಸಂಕೇತವಲ್ಲ, ಅಕ್ಬರನ ವಿಫಲತೆಯ ಸಂಕೇತ ಅಂತೇಳಿ. ದಿನ್ ಇ ಇಲಾಯಿ ಎಂಬುದು ಅಕ್ಬರನ ಯಶಸ್ಸಿನ ಸಂಕೇತವಲ್ಲ, ಇದು ಅಕ್ಬರನ ವಿಫಲತೆಯ ಸಂಕೇತ ಅಂತ ಹೇಳ್ತಾರೆ. ಧರ್ಮ ಸಂಪೂರ್ಣವಾಗಿ ವಿಫಲವಾಗ್ಯದ. ಅಷ್ಟೇ ಅಲ್ಲದೆ ಕೆಲವು ಜನರ ವಿಶ್ವಾಸವನ್ನು ಈತ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಅದಕ್ಕಿದು ಅಕ್ಬರನ ವಿಫಲತೆಯ ಸಂಕೇತ ಅಂತ. ಎಸ್, ಇನ್ನ ಈ ಅಕ್ಬರನಿಗೆ
ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಈತನಿಗೆ ಸಮಕಾಲೀನರಾಗಿದ್ದವರು ಯಾರು ಅಂತೇಳಿ, ಈತನಿಗೆ ಸಮಕಾಲೀನರಾಗಿದ್ದವರು ಯಾರು ಜಾಗತಿಕ ಮಟ್ಟದಲ್ಲಿ ಕೂಡ ನೋಡೋಣ ನಾವು. ಯಾರು ಸಮಕಾಲೀನರಾಗಿದ್ದವರು ಅಂತಂದ್ರ ಪರ್ಷಿಯಾ ದೇಶದೊಳಗೊಬ್ಬ ರಾಜ ಇದ್ದ, ಅಬ್ಬಾಸ್ ಅಂತೇಳಿ. ಪರ್ಷಿಯಾದ ರಾಜ ಅಬ್ಬಾಸ್ ಈತನಿಗೆ ಸಮಕಾಲೀನಾಗಿದ್ದ. ನೆಕ್ಸ್ಟ್ ಇಂಗ್ಲೆಂಡಿನ ರಾಜ ಹೆನ್ರಿ, ಇಂಗ್ಲೆಂಡಿನ ರಾಜ ಹೆನ್ರಿ 8ನೇ ರಾಜ ಇವನು ನಂತರ ಒಬ್ಬ ಜೇಮ್ಸ್ ಅಂತ ಬರ್ತಾನೆ, ಅವನು ಇವನಿಗೆ ಸಮಕಾಲೀನಾಗಿದ್ದ. ನಂತರ ಇಂಗ್ಲೆಂಡಿನ ರಾಣಿ ಎಲಿಜಬೆತ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಇವರೆಲ್ಲ ಈತನ ಸಮಕಾಲೀನರು. ಇನ್ನು ಕೆಲವು ಜನ ಸಂತರು ಇವನ ಸಮಕಾಲೀನರಾಗಿರ್ತಾರೆ. ಯಾರ್ಯಾರು ಅಂತಂದ್ರ ಒಬ್ರು ಸೂರ್ದಾಸ್ ಅಂತ ಬರ್ತಾರೆ, ಒಬ್ರು ಸೂರ್ದಾಸ್ ಅಂತ ಇವ್ರ ಸಮಕಾಲೀನರು, ಸೂರ್ ಸಾಗರ್ ಅಂತ ಕೃತಿ ಬರ್ತದೆ. ಇನ್ನೊಬ್ರು ತುಳಸಿದಾಸ್ ಅಂತ ಬರ್ತಾರೆ, ಇವರು ಸಮಕಾಲೀನರಾಗಿದ್ರು. ಸಿಖ್ಖರೊಳಗ 3ನೇ ಗುರುವಾಗಿರುವ ಅಮರದಾಸ, ಸಿಖ್ಖರ 3ನೇ ಗುರುವಾಗಿರುವ ಅಮರದಾಸ, ಇವರೆಲ್ಲರೇನಿದಾರೋ ಇವರು ಅಕ್ಬರನ ಸಮಕಾಲೀನ ಮುಖ್ಯವಾದ ವ್ಯಕ್ತಿಗಳಾಗಿದ್ರು. ಇನ್ನು ಅಕ್ಬರನು ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಹೊಸ ವ್ಯವಸ್ಥೆ ಯಾವ ವ್ಯವಸ್ಥೆ ಅಂದ್ರೆ, ಪ್ರಜೆಗಳಿಗೆ ಏನಾದ್ರೂ ಕಷ್ಟ ಐತಿ ಅಂತಂದ್ರೆ ಯಾರ ಮುಖಾಂತರ ರಾಜನ ಕಡೆ ಬರೋಂಗಿಲ್ಲ, ನೇರವಾಗಿ ರಾಜನ ಕಡೆ ಬರ್ತಕ್ಕಂತ ಒಂದು ವ್ಯವಸ್ಥೆ ಇರ್ತದ. ಜರೋಕ್ ದರ್ಶನ್ ಅಂತ ಕರೀತಾರೆ ಅದನ್ನ, ಜನತಾ ದರ್ಶನ. ಇವತ್ತಿಗೂ ಸಹಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಆಗಾಗ ಜನತಾ ದರ್ಶನವನ್ನ ನಡೆಸ್ತಿರ್ತಾರೆ. ಈಗ ನೋಡ್ರಿ, ಜರೋಕ್ ದರ್ಶನ್ ಅಂತ ಒಂದು ಪದ್ಧತಿ ಜಾರಿಗೆ ಬರ್ತದ. ಇದನ್ನ ಜಾರಿಗೆ ತಂದವನು, ಈ ಕಲ್ಪನೆಯನ್ನ, ಈ ಜರೋಕ್ ದರ್ಶನ್ ಅಥವಾ ಜನತಾ ದರ್ಶನ ಎಂಬ ಕಲ್ಪನೆಯನ್ನ ಕೊಟ್ಟವನು ಅಕ್ಬರ್. ಇವನ್ ಮೊನ್ನೆ ಈ ವರ್ಷ ನಡೆದಂತ FD ಎಕ್ಸಾಮ್ ಒಳಗೆ ಈ ಕ್ವಶನ್ ಅನ್ನ ಕೇಳಿದ್ರು. ಜರೋಕ್ ದರ್ಶನ ಪದ್ಧತಿಯನ್ನ ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳಿರ್ತಾರೆ, ಅಕ್ಬರ್. ಒಂದು ಕಲ್ಪನೆಯನ್ನು ಇದನ್ನ ರದ್ದುಪಡಿಸಿದವನು ಅಂತ ಬಂದಾಗ ಔರಂಗಜೇಬ್ ಅಂತ ಬರ್ತಾನೆ, ಅದನ್ನ ಆಮೇಲೆ ನೋಡೋಣ. ಇನ್ನು ಅಕ್ಬರನು ತನ್ನ ರಾಜ್ಯದ ತುಂಬೆಲ್ಲ ಸುಮಾರು 80,000ದಷ್ಟು ಅಂದ್ರೆ ಸಣ್ಣ ಸಣ್ಣ ಕಬೂತರ್ ಮಹಲಗಳನ್ನು ನಿರ್ಮಿಸಿದ್ದ ಪಾರಿವಾಳಗಳಿಗೆ. ಯಾಕಂದ್ರೆ ಇಷ್ಕ್ ಬಾಜಿ ಅಂತಂದ್ರೆ ಪ್ರೇಮ ಸಂದೇಶವನ್ನ ಕಳಿಸುವ ಸಲುವಾಗಿ ಈತನು ಪಾರಿವಾಳಗಳನ್ನ ಬಳಸ್ತಿದ್ದ. ಅದಕ್ಕೆ ಇಷ್ಕ್ ಬಾಜಿ, ಪ್ರೇಮ ಸಂದೇಶ, ಲವ್ ಅಫೇರ್ಸ್, ಮೆಸೇಜ್ ಕಳಿಸುವ ಸಲುವಾಗಿ ಆತ ಪಾರಿವಾಳ ಬಳಸ್ತಿದ್ದ. ಅದಕ್ಕೆ ಕಬೂತರ್ ಮಹಲ್ ನಿರ್ಮಿಸಿದ್ದ. ಇನ್ನ ನಮ್ಮ ಜವಾಹರ್ಲಾಲ್ ನೆಹರು ಅವರು ಅಕ್ಬರನನ್ನು ರಾಷ್ಟ್ರೀಯ ಚಕ್ರವರ್ತಿ ಅಂತ ಕರೀತಾರೆ. ಜವಾಹರ್ಲಾಲ್ ನೆಹರು ಅವರು ಅಕ್ಬರನನ್ನು ರಾಷ್ಟ್ರೀಯ ಚಕ್ರವರ್ತಿ ಎಂದು ಕರೆದರು. ರಾಷ್ಟ್ರೀಯ ಚಕ್ರವರ್ತಿ ಅಂತೇಳಿ ಕರೀತಾರೆ. ಆತ್ಮೀಯ ವೀಕ್ಷಕರೇ, ನಾವು ಅಕ್ಬರ್ ಬಗ್ಗೆನೇ ಹೇಳ್ಬೇಕಂದ್ರೆ ಸುಮಾರೊಂದು 5-6 ತಾಸು ಹೇಳಿದ್ರು ಮುಗಿದಿಲ್ಲ, ಅಷ್ಟು ಇತಿಹಾಸ ಇದೆ. ಆದ್ರೆ ನಾನು ಇವತ್ತಿನ ಈ ಒಂದು ತರಗತಿ ಒಳಗ ಅಕ್ಬರನು ಕೈಗೊಂಡ ದಂಡಯಾತ್ರೆಗಳನ್ನ ಮತ್ತು ಇನ್ನೊಂದು ಮುಖ್ಯವಾದದ್ದು ಆತನ ಕೆಲವೊಂದಿಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನ ಮಾತ್ರ ನಾನು ಇಲ್ಲಿವರೆಗೆ ಹೇಳಿದೆ ನಿಮಗೆ. ಆತನ ಬಗ್ಗೆ ಇನ್ನೂ ಬಹಳಷ್ಟು ಅಂಶಗಳದಾವ. ಬಹಳಷ್ಟು ಅಂಶಗಳಂತಂದ್ರೆ ನಾವು ನಾಳಿನ ಕ್ಲಾಸ್ ಒಳಗೆ ಆಡಳಿತ ಸುಧಾರಣೆ ಬಗ್ಗೆ ನೋಡೋಣ. ಪದೇ ಎಕ್ಸಾಮ್ನ ಕೇಳ್ತಕ್ಕಂಥ ಆಡಳಿತ ಸುಧಾರಣೆಗಳದಾವ. ಯಾವುವು ಅಂತಂದ್ರೆ ಅತೀ ಮುಖ್ಯವಾಗಿರುವಂತದ್ದು ಒಂದು ಬಂದೋಬಸ್ತ್ ಪದ್ಧತಿ ಅಂತ ಬರ್ತದ, ಇನ್ನೊಂದು ಮನ್ಸಬ್ದಾರಿ ಪದ್ಧತಿ ಅಂತ ಬರೋದ್ರ ಬಗ್ಗೆ ನೋಡೋಣ. ಅದರ ನಂತರ ನಾವು ಅಕ್ಬರನ ಆಸ್ಥಾನದಾಗ 9 ಜನ ವಿದ್ವಾಂಸರಿದ್ದರು, ನವರತ್ನಗಳು ಅಂತ ಕರಿತಿದ್ವಿ. ಆ ನವರತ್ನಗಳ ಬಗ್ಗೆ ನೋಡೋಣ. ಅದನ್ನ ಮುಗಿಸಿದ ನಂತರ ನಾವು ಈತನ ಮಗನಾಗಿರುವ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ರಾಜನಾಗಿರ್ತಕ್ಕಂಥ ಆ ಜಹಾಂಗೀರನ ಇತಿಹಾಸವನ್ನ ನಾವು ನಾಳೆ ತರಗತಿ ಒಳಗ ನೋಡೋಣ. ಆತ್ಮೀಯ ವೀಕ್ಷಕರೇ, ಸುಮಾರು 1 ಗಂಟೆಯವರೆಗೆ ನಮ್ಮ ತರಗತಿಯನ್ನ ವೀಕ್ಷಿಸಿದಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನ ಯಾರು ನಿಮ್ಮ ಸ್ನೇಹಿತರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ರೆ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ತರಗತಿಗಳು ಅವರಿಗೂ ಸಹಿತ ತಲುಪಲಿ ಅಂತೇಳಿ ಆ ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡ್ರಿ. ಅವರಿಗೆ ಲೈವ್ ಕ್ಲಾಸ್ ಅನ್ನು ನೋಡೋದಕ್ಕೆ ಪ್ರೇರೇಪಣೆಯನ್ನು ಮಾಡ್ರಿ, ಮೋಟಿವೇಟ್ ಮಾಡ್ರಿ. ಅವರು ಈ ತರಗತಿಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಆತ್ಮೀಯರೇ, ನಾನು ನಿನ್ನೆ ಕೂಡ ಹೇಳಿದ್ದೆ ನಿಮಗೆ, ನಾನು ಮತ್ತೆ ಒಂದಿಷ್ಟು ಹೊಸ ವಿಷಯಗಳನ್ನ ತಗೊಂಡ್ಬರ್ತಾ ಇದ್ದೀನಿ ಅಂತ. ಅದ್ರ ಒಂದು ಎಸ್ಸೆ ರೈಟಿಂಗ್ ಮತ್ತೆ ಹೇಳ್ತಾ ಇದ್ದೀನಿ, ನಿರೀಕ್ಷಿಸಿ. ಎಸ್ಸೆ ರೈಟಿಂಗ್ ಬ್ರೇನ್ ಸ್ಟಾರ್ಮಿಂಗ್ ಅಂತ ಒಂದು ಮೆಥಡ್ನ ಮೂಲಕ
ನಮಗೇನು ನೆನಪಿರ್ಲಿಲ್ಲ ಅಂದ್ರೂ ಸಹಿತ ಕೈಯಾಗ ಟಾಪಿಕ್ ಸಿಕ್ಕ ತಕ್ಷಣ ಕೂತ್ ಜಾಗದಾಗ 5 ಪೇಜ್ ಎಸ್ಸೆ ಬರಬೇಕು ಅಂತ ಒಂದು ಮೆಥಡ್, ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಮೆದುಳು ದಾಳಿ ಅಂತ ಮೆಥಡ್ನ ಒಂದು ವಿಡಿಯೋವನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಲೈವ್ ಮಾಡಲ್ಲ, ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಸದ್ಯದಲ್ಲಿ 2 ದಿನದಲ್ಲಿ. ಅಷ್ಟಲ್ಲದೆ 1998ರಿಂದ ಇಲ್ಲಿವರೆಗೆ ಎಷ್ಟು PSI ಎಕ್ಸಾಮ್ ಆಗ್ಯಾವೋ ಆ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ. ಅದು ಬಹಳ ಇಂಪಾರ್ಟೆಂಟ್. ನಿಮಗೆ ಯಾರು PSI PC SD FD ಓದ್ತಾ ಇದ್ರೆ ಅವರಿಗೆ ಅದ್ಭುತವಾದ ನಾಲೆಜ್ ಅನ್ನ ಕೊಡ್ತಕ್ಕಂಥ, ನಿಮಗೆ ಗೊತ್ತಿರಲಾರ್ದಂತ ಬಹಳಷ್ಟು ವಿಷಯಗಳನ್ನು ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾನು ಇನ್ನೇನು 3-4 ದಿನಗಳಲ್ಲಿ ಆರಂಭಿಸಲಿದ್ದೀನಿ ಅಂತ ಹೇಳ್ತಾ, ನಿರಂತರವಾಗಿ ನಮ್ಮ ಜೊತೆಗೆ ಟಚ್ ನಲ್ಲಿರಿ. ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರತಕ್ಕಂಥ ಫೇಸ್ಬುಕ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕ್ ಮೂಲಕ ನಮ್ಮ ಫೇಸ್ಬುಕ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ. ತಮ್ಗೆಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ.